ಇತ್ತೀಚೆಗೆ ಏನಾಗಿದೆ ಅಂದರೆ 50 ಲಕ್ಷ 1 ಕೋಟಿ ದುಡ್ಡು ಕೊಟ್ಬಿಟ್ಟು ಸ್ಟೇಷನ್ಗಳು ಬರ್ತಾ ಇದ್ದಾರೆ. ಆ ದುಡ್ಡು ಹೆಂಗೆ ತೆಗಿಬೇಕಂತ ಅದೇ ಚಿಂತೆಯಲ್ಲಿ ಇರ್ತಾರೆ ಅಧಿಕಾರಿಗಳು. ಮೊದಲು ರಾಜಕಾರಣದವರು ದುಡ್ಡು ಇರಲಾರ್ದ ಅಧಿಕಾರಿಗಳಿಗೆ ಕೆಲಸ ಮಾಡಿಸ್ಬೇಕು. ಅದು ನಮ್ಮಲ್ಲಿ ಕೊರತೆ ಆಗಿದೆ ಕರ್ನಾಟಕದಲ್ಲಿ. ಇಡೀ ಕರ್ನಾಟಕದಲ್ಲಿ ಬೆಂಗಳೂರು ಪೊಲೀಸ್ ನಂಬರ್ 1 ಇದ್ರು. ಈ ನಾವು ಮುಟ್ಟಾಳ ಪೊಲೀಸ್ ಮಾಡಿದ ಕೆಲಸಕ್ಕೆ ಎಲ್ಲ ಪೊಲೀಸ್ಗಳಿಗೆ ನೋವಾಗುತ್ತೆ, ಕಪ್ಪು ಚಿಕ್ಕೆ ಇದು ಒಂದು. ಯಾಕಂದ್ರೆ ಅಂಥವ್ರನ್ನ ಕೂಡಲೇ ಏನು ನಮ್ಮ ದರೋಡೆ ಮಾಡಿದಾರೆ ಬ್ಯಾಂಕ್ ಸಿಬ್ಬಂದಿಗಳು ಮತ್ತು ಸೆಕ್ಯೂರಿಟಿ ಏಜೆನ್ಸಿ ಮೇಲೆ, ಅವ್ರ ಮೇಲೆ ಕೇಸ್ ಆಗಬೇಕು. ಸೆಕ್ಯೂರಿಟಿ ಏಜೆನ್ಸಿ ಯಾರಿದ್ರು ಅವತ್ತ, ಗನ್ಮೆನ್ಗಳು 2 ಇದ್ರು, ಶೂಟ್ ಮಾಡ್ಬೋದಾಗಿತ್ತು. ಗಾಡಿಗೆ ಸಾರ್ ಹೇಳಿದೆ ಒಂದು ಟೈರಿಗೆ ಶೂಟ್ ಮಾಡಿದ್ರೆ ಅದು ಆಗ್ತಿರಲಿಲ್ಲ, ಅರೆಸ್ಟ್ ಆಗ್ಬೋದಿತ್ತು. ಪೊಲೀಸ್ ಅಧಿಕಾರಿಗಳು ಅಷ್ಟೇ, ಯಾರು ಈ ಥರ ರಾಬರಿಗಳು ಮಾಡ್ತಾರೆ ಕಂಡಲ್ಲೇ ಗುಂಡು ಇಮಿಡಿಯೇಟ್ ಶೂಟ್ ಮಾಡ್ಬೇಕು ಕಾಲಿಗೆ. ಭಯ ಇರುತ್ತೆ, ಎಚ್ಚರಿಕೆ ಇರುತ್ತೆ. ಇತ್ತೀಚೆಗೆ ನೋಡ್ತಾ ಇದೀವಿ ನಾವು, ಹೊರ ರಾಜ್ಯದಿಂದ ಬಂದ್ಬಿಟ್ಟು ಇಲ್ಲೆಲ್ಲ ಮಹಿಳೆಯರ ಮೇಲೆ ರಕ್ಷಣೆ ಇಲ್ಲ, ಅತ್ಯಾಚಾರಗಳಾಗ್ತಾ ಇದೆ, ರಾಬರಿಗಳಾಗ್ತಾ ಇದೆ, ದರೋಡೆಗಳಾಗ್ತಾ ಇದೆ. ಪೊಲೀಸ್ ಮೇಲೆ ಒಂಚೂರು ಭಯ ಇಲ್ಲ. ಹೊರ ರಾಜ್ಯದಿಂದ ಬಂದು ಇವತ್ತ ನೋಡ್ತಾ ಇದೀವಿ, ಆತ ಬಿಹಾರ್, UP, ಉತ್ತರ ಪ್ರದೇಶ, ನೇಪಾಳ ಎಲ್ಲ ಬಂದ್ಬಿಟ್ಟು ನಮ್ಮ ರಾಜ್ಯನ ಹಾಳು ಮಾಡ್ತಾ ಇದಾರೆ. ಅವರೇ ಕೆಲವು ಐಡಿಯಾಗಳು ಕೊಡ್ತಾ ಇದಾರೆ. ಇದೆಲ್ಲ ಶಾಮೀಲ್ ಆಗಿದ್ದಾರೆ ಇದರಲ್ಲಿ ಪೊಲೀಸ್ ಅಧಿಕಾರಿಗಳು ಮತ್ತೆ ಬ್ಯಾಂಕ್ ಅಧಿಕಾರಿಗಳೆಲ್ಲ ಸೇರಿ ಈ ದರೋಡೆ ನಡೆದಿದೆ. ಕೂಡಲೇ ಕ್ರಮ ತಗೋಬೇಕು. ಯಾಕಂದ್ರೆ ಪೊಲೀಸ್ ಅಧಿಕಾರಿ ಒಳ್ಳೆ ಕೆಲಸ ಮಾಡ್ತಾ ಇದಾರೆ, ಒಳ್ಳೆ ಆಫೀಸರ್ಸ್ಗಳು ಇದ್ರು. ಈ ಆಫೀಸರ್ಸ್ಗಳು ನಿದ್ದೆ ಬಿಟ್ಟು ಹೊರಗಡೆ ಬರಬೇಕು. ಪೊಲೀಸರು ಏನು ಕೆಲಸ ಮಾಡ್ತಾ ಇದಾರೆ, ಎಲ್ಲೆಲ್ಲಿ CC ಕ್ಯಾಮ್ರಾ ಎಲ್ಲ ಅಳವಡಿಸ್ಬೇಕು. ಯಾರ್ಯಾರು ಮುಂಚೆ ಹಳೆ ರೌಡಿಗಳು ರಾಬರಿಗಳಿದ್ರು ಅವ್ರ ಮೇಲೆ ಕಣ್ಣಿಡ್ರಿ. ನಮ್ಮ ಹೋರಾಟಗಾರರೊಂದು ಮೊಬೈಲ್ ಟಾಕ್ ಮಾಡ್ತೀರಾ, ನೀವು ರೌಡಿ ಲಿಸ್ಟ್ ಹಾಕ್ತೀರಾ, ಎಲ್ಲಿದ್ದಾನೆ ಹೋರಾಟಗಾರ ಅಂತ ಹಿಡ್ಕೊಂಡ್ ಬರ್ತೀರಾ, ಬೆಳಗ್ಗೆ 3 ಗಂಟೆಗೆ ಒಂದು ಅರೆಸ್ಟ್ ಮಾಡ್ತೀರಾ, ಅಂತರ ಮೇಲೆ ಕಣ್ಣಿಡ್ರಿ. ನಾಡು ಬಗ್ಗೆ ನುಡಿಬೇಕು ಹೋರಾಟ ಮಾಡ್ರಿ. ನಾವು ರೌಡಿ ಲಿಸ್ಟ್ ಮಾಡಿದ್ರೆ ನಮ್ಮ ಮೇಲೆ ಬೆಳಗ್ಗೆ ಎದ್ರೆ CCP ಆಫೀಸ್ ಬಾ ಅಂತೀರಿ, CCP ಏನು ಮಾಡ್ತಾ ಇದೀವಿ ಇವತ್ತ? ಕಣ್ಣಿಡ್ರಿ ಅಂತರ ಮೇಲೆ, ಪೊಲೀಸ್ ಮೇಲೆ ಕಣ್ಣಿಡ್ರಿ. ಯಾರು ಕರೆಕ್ಟಾಗಿ ಡ್ಯೂಟಿ ಮಾಡ್ತಾರೆ ಡೀಟೇಲ್ಸ್ ತಗೊಳ್ರಿ. ಅವ್ರ ಮೊಬೈಲ್ ಟಾಪ್ ಮಾಡ್ರಿ. ಇಂಥ ಅಧಿಕಾರಿ ಮೇಲೆ ಇದ್ದವ್ರ ಮೇಲೆ ಲೊಕೇಶನ್ ಚೆಕ್ ಮಾಡ್ರಿ, ಅವ್ರು ಎಲ್ಲಿರ್ತಾನೆ, ಏನು ಡ್ಯೂಟಿ ಮಾಡ್ತಾನೆ. ಈ ಥರ ಇನ್ನೂ ಸಾಕಷ್ಟು ಜನ ಇದ್ದಾರೆ. ಮತ್ತೆ ಕೆಲವು ಕಡೆ ಬೆಂಗಳೂರು ನಗರದಲ್ಲಿ ಈ ಗಾಂಜಾ ಡ್ರಗ್ಸ್ಗಳೆಲ್ಲ ಮರೆಸ್ತಾರೆ. ಪೊಲೀಸರಿಗೆಲ್ಲ ಗೊತ್ತಿರುತ್ತೆ. ಎಷ್ಟೋ ಮಕ್ಕಳುಗಳು ಹಾಳಾಗ್ತಾ ಇದ್ದಾರೆ ಇವತ್ತು ದಿನದಲ್ಲಿ. SP ಡ್ಯೂಟಿ ಮಾಡೋದು ಗೊತ್ತಿರುತ್ತೆ ಆ ಏರಿಯಾ ಎಲ್ಲಿ ಗಾಂಜಾ ಮಾರ್ತಾರೆ ಅಂತೇಳಿ. ಇವೆಲ್ಲ ಆಫೀಸರ್ಗಳು ಗಮನಕ್ಕೆ ಬರಲ್ಲ. CCP ಕಣ್ಮುಚ್ಕೊಂಡಿದ್ದೀರ ನೀವು. ಅಂತರ ಕಳ್ಳರನ್ನ ಹಿಡ್ಕೊಂಬರ್ರಿ, ಗಾಂಜಾ ಮಾರ ಹಿಡ್ಕೊಂಬರ್ರಿ, ರಾಬರಿಗಳು ಹಿಡ್ಕೊಂಬರ್ರಿ. ಅಲ್ಲಿ ಹೋಗಿ ಕುಂತ್ಕೊಂಡು ನಿದ್ದೆ ಮಾಡೋದಲ್ಲ, ಕಾನೂನು ಬದ್ಧ ಡ್ಯೂಟಿ ಮಾಡ್ರಿ. ಯಾರಿಗೆ $1 ರೂಪಾಯಿ ಲಂಚ ಕೊಡೋದು ಬೇಕಾಗಲ್ಲ. ನಾವು ಹೋರಾಟ ಮಾಡ್ತೀವಿ, ಕರೀರಿ, ನಮಗೆ ಹೋರಾಟಗಾರ ಕರೀರಿ, ಎಲ್ಲ ಹೋರಾಟಗಾರ ಬರ್ತೀವಿ. ಯಾರಿಗೆ MLAಗಳು MP ಗಳು 40 ಲಕ್ಷ 50 ಲಕ್ಷ ಕೊಟ್ಟು ನೀವು ಡ್ಯೂಟಿಗೆ ಬರ್ತೀರಾ? ಕೊಡೋ ಮೊದಲು ಸರ್ಕಾರಿ ಆಫೀಸರ್ಸ್ಗಳು ದುಡ್ಡು ಕೊಡೋದು, ಲಂಚ ಕೊಡೋದು ಕಮ್ಮಿ ಆಗಬೇಕು. ಅಲ್ಲಿಂದ ನಮ್ಮ ರಕ್ಷಣೆ ಆಗ್ತಾ ಇಲ್ಲ. ಇವತ್ತು ಕರ್ನಾಟಕ ಹಾಳಾಗ್ತಾ ಇದೆ, ಬಿಸ್ನೆಸ್ ಆಗಿಬಿಟ್ಟಿದೆ ಇವತ್ತು ಡ್ಯೂಟಿ. ಅದರಿಂದ ಕೂಡಲೇ ಅವ್ರನ್ನ 4 ಜನ ಬಂಧನ ಮಾಡಬೇಕು. ಮತ್ತೆ ಬ್ಯಾಂಕ್ ದರೋಡೆ ಮಾಡಿದವ್ರ ಮೇಲೆ ಸೆಕ್ಯೂರಿಟಿ ಏಜೆನ್ಸಿ ಮೇಲೆ ಕೂಡ ಕೇಸ್ ಹಾಕ್ಬೇಕು. ಗುಂಡೆ ಆಕ್ಟ್ ಅಲ್ಲಿ ಸಾರ್ ಹೇಳ್ದಂಗೆ ಗುಂಡೆ ಆಕ್ಟ್ ಅಲ್ಲಿ ಅವ್ರನ್ನ ಬಂಧಿಸಬೇಕು. ಜೊತೆಗೆ ಸರಿಯಾದಂತ ಶಿಕ್ಷೆ ಆಗ್ಬೇಕು. ಮತ್ತೆ ಯಾರು ಈ ರೀತಿ ಮಾಡಬಾರ್ದು. ಯಾಕಂದ್ರೆ ಸಾರ್ವಜನಿಕರ ದುಡ್ಡುಗಳಿದು ಹೇಳ್ಕೊಟ್ಟ ತಮಾಷೆ ಅಲ್ಲ. ಹೌದು ಸರ್. ಎಸ್, ಈ ಬಗ್ಗೆ ಮಾತಾಡೋಣ. ಎಸ್ ವೀಕ್ಷಕರೇ, ಈ ರೀತಿಯಾದಂತಹ ಕ್ರೈಮ್ಗಳಲ್ಲಿ ಎಜುಕೇಟೆಡ್ಸ್ ಭಾಗ್ಯ ಆಗ್ತಾ ಇರೋದು ನಿಜಕ್ಕೂ ಒಂದು ಆಘಾತಕಾರಿ ಸಂಗತಿ ಅಂತ ಹೇಳ್ಬೋದು. ಹಾಗಾದ್ರೆ ಈ ಲಿಟ್ರಸಿಗೂ ಎಜುಕೇಶನ್ಗೂ ಇರುವಂತಹ ಡಿಫ್ರೆನ್ಸ್ ಏನು, ಈ ಬಗ್ಗೆ ಮಾತಾಡೋಣ. ಸೊ ಮಾಲ್ಗತ್ತಿ ಸರ್, ನೀವಾಗಲೇ ಹೇಳ್ತಾ ಇದ್ರಿ, ಅಂದ್ರೆ ಈ ರೀತಿಯಾದಂತಹ ಒಂದು ಪ್ರಕರಣ ಬಂದಾಗ ಅಥವಾ ಸ್ಟೇಷನ್ಗೆ ನಾವು ಇನ್ಫಾರ್ಮೇಶನ್ ಕೊಡೋದು ಕೂಡ ಟೈಮ್ ಕೂಡ ಒಂದು ಮ್ಯಾಟರ್ ಆಗುತ್ತೆ. ಜೊತೆಗೆ ಪೊಲೀಸರು ಎಷ್ಟು ಬೇಗ ಚಾರ್ಜ್ ತಗೊಳ್ತಾರೆ ಅದು ಕೂಡ ಮ್ಯಾಟರ್ ಆಗುತ್ತೆ ಅಂತ. ಸೊ ಒಂದು ಕೇಸಲ್ಲಿ ಈ ಟೈಮ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಇಲ್ಲ, ತಕ್ಷಣ ಅವರು ನೋಡಿ ಉದ್ದೇಶಪೂರ್ವಕವಾಗಿ ಡಿಲೇ ಮಾಡಿದ್ದಾರೆ. 1 ಗಂಟೆ ಟೈಮ್ ತಗೊಂಡಿದ್ದಾರೆ. 1 ಗಂಟೆಯಲ್ಲಿ ಸಿಟಿಯಿಂದ ಹೊರಗೆ ಹೋಗಿದ್ದಾರೆ ಅವರು. ಸೊ ಹೀಗಾಗಿ ತಿರುಪತಿ ಅಲ್ಲಿ ಇಲ್ಲೂ ಎಲ್ಲ ಕಡೆ ಹೋಗಿ ಹಿಡಿಬೇಕಾಯ್ತು. ತಕ್ಷಣ ಸಿಕ್ಕಿದ್ರೆ ಅವ್ರು ಸಿಟಿಯಲ್ಲೇ ಹಿಡಿಬಹುದಾಗಿತ್ತು. ಮಾಹಿತಿ ಸಿಕ್ಕಿದ್ರೆ ರೌಂಡ್ ಅಪ್ ಮಾಡಿ ಹಿಡಿಬಹುದಾಗಿತ್ತು. ಅವರೆಲ್ಲ ಶಾಮೀಲಾಗಿದ್ದಾರೆ. ಅವನೇ ಅದರಲ್ಲಿ ಆ ಗ್ರೂಪ್ನವನೇ ಒಬ್ಬ ಮಾಜಿ ಕಾರ್ಮಿಕ ಅದ್ರ ಜೊತೆಗಿದ್ದಾನೆ. ಸೊ ಜೊತೆಗೆ ಪೊಲೀಸರು ಮಾಸ್ಟರ್ ಮೈಂಡ್ ಇದ್ದಾನೆ. ಅವನ್ನೆಲ್ಲ ಪ್ಲಾನ್ ಮಾಡಿದ್ದಾನೆ. ಯಾವ ಟೈಮ್ನಲ್ಲಿ ಮಾಡಿದ್ರೆ ಅವ್ನಿಗೆ ಗೊತ್ತಿದೆ, ಯಾವ ಟೈಮ್ನಲ್ಲಿ ಮಾಡಿದ್ರೆ ಪೊಲೀಸರು ಇರೋದಲ್ಲ, ಮಧ್ಯಾಹ್ನ ಶಿಫ್ಟ್ ಚೇಂಜ್ ಆಗ್ತಿರ್ತದೆ, ಊಟಕ್ಕೆ ಹೋಗಿರ್ತಾರೆ, ಅದೇ ಟೈಮ್ನಲ್ಲೇ ಮಾಡುವ ಅಂತ ತಿಳ್ಕೊಂಡು ಅವ್ರನ್ನೆಲ್ಲ ಮಾಡಿದ್ದಾನೆ. ಅವನ ಜೊತೆಗೆ ಆರ್ಗನೈಸ್ ಮಾಡಿದ್ದಾನೆ. ಯಾವ ಚಿಲ್ಲರೆ ಕಳು ಮಾಡುವಂಥ ಮಕ್ಕಳ ಚಿಲ್ಲರೆ ಮಾಡಿ ಪಿಕ್ ಪಾಯಿಂಟ್ ಮಾಡಿ ಹೋಗಿ ಜೈಲಿಗೆ ಹೋಗಿ 4 ದುಡ್ಡು ಮಾಡಿ ಹೋಗೋ ಬದಲಿಗೆ ಬಾ ಕೋಟಿಗಟ್ಟಲೆ ಹೊಡೆಯೋಣ ಬಾ ಅಂತ ಹೇಳಿದು ಅವ್ರನ್ನ ಈ ಗ್ಯಾಂಗ್ ನಾವು ಜೈಲಲ್ಲಿ ಹ್ಯಾಂಗ್ ಆರ್ಗನೈಸ್ ಮಾಡ್ತಾರೆ ಹಾಗೆ ಈ ಪುಣ್ಯಾತ್ಮ ಆರ್ಗನೈಸ್ ಮಾಡಿದ್ದಾನೆ. ಬಹಳ ದುರ್ದೈವಿದು ನೋಡಿ. ಇದು ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ.
ನಾವು ಒಳ್ಳೆ ರೀತಿ ಅವನಿಗೆ ಯಾವುದೋ ಒಳ್ಳೆ ಉದ್ದೇಶಕ್ಕೆ ಸಾರ್ವಜನಿಕರಿಗೆ ಒಳ್ಳೇದಾಗಲಿ ದೇಶಕ್ಕೆ ಒಳ್ಳೇದಾಗಲಿ ಅನ್ನುವ ಉದ್ದೇಶದಿಂದ ಅವನಿಗೆ ಲಕ್ಷಗಟ್ಟಲೆ ಖರ್ಚು ಮಾಡಿ ಅವ್ನಿಗೆ ಟ್ರೈನಿಂಗ್ ಕೊಟ್ಟಿರ್ತೇವೆ ಅಲ್ವಾ. ಸರ್ಕಾರ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಅದಕ್ಕೆ ಕೊಟ್ಟಿರ್ತದೆ. ಈ ಥರ ಅದನ್ನು ಆ ವಿಶ್ವಾಸವನ್ನು ದ್ರೋಹ ಬಗೆದು ಅವನು ದರೋಡೆ ಮಾಡ್ತಾ ಇದ್ರೆ ಜೊತೆಗೆ ಅದಷ್ಟೇ ಅಲ್ಲ, ದರೋಡೆ ಪ್ರಶ್ನೆ ಅಲ್ಲ. ಹಿಂದೆ ಒಬ್ಬ ಕೇರಳದಲ್ಲಿ ರಿಟೈರ್ಡ್ ಸಬ್ ಇನ್ಸ್ಪೆಕ್ಟರ್ ಅವನು ISI ಸೇರ್ಕೊಂಡು ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದ. ದರೋಡೆಕೋರರಿಗೆ ಜೊತೆ ಟ್ರೈನಿಂಗ್ ಕೊಡ್ತಾ ಇದ್ದ. ಸೊ ಎಲ್ಲಿ ಬಂತು ನೋಡಿ ನಮ್ಮದು ಪರಿಸ್ಥಿತಿ. ಈ ತರ ನಾವು ಅದನ್ನ ಹೇಗೆ ದುರುಪಯೋಗ ಮಾಡ್ಕೋತೀವಿ. ನಮ್ಗೆ ಉದ್ದೇಶ ಏನು, ದೇಶದ ಹಿತದೃಷ್ಟಿಯಿಂದ ಸಾರ್ವಜನಿಕರ ಹಿತದೃಷ್ಟಿಯಿಂದ ನಮಗೆ ಕೆಲವೊಂದು ಸಾರ್ವಜನಿಕರಿಗೆ ಗೊತ್ತಾಗಲಾರಂತ ವಿಷಯಗಳು ನಮಗೆ ಹೇಳಿಕೊಟ್ಟಿರ್ತಾರೆ. ಅದನ್ನ ನಾವು ಕಳ್ಳರಿಗೆ ಹೇಳಿಕೊಡೋದು, ಟೆರರಿಸ್ಟಿಗೆ ಹೇಳಿಕೊಡೋದು ಅಂದ್ರೆ ಯಾವ ಅವ್ರಿಗೆ ಶಿಕ್ಷೆಗೂ ಅರ್ಹರಲ್ಲ. ಅವ್ರನ್ನ ನಿಜವಾಗಿ ಗುಂಡಾಕ್ಬೇಕು. ನಮ್ಮ ಬಸವರಾಜ್ ಹೇಳ್ದಂಗೆ ಅವ್ರನ್ನ ತೆಗಿಬೇಕು, ಈ ದೇಶದಲ್ಲೇ ಇರಬಾರ್ದು. ಅಂದ್ರೆ ಅದಕ್ಕೊಂದು ಪನಿಷ್ಮೆಂಟ್ ಇರ್ತದ್ರಿ. ಏನ್ ಈ ತರ ಮಾಡಿದ್ರೆ ಜನ ಯಾರನ್ನಂತ ನಂಬಬೇಕು, ಯಾರ ಮೇಲೆ ವಿಶ್ವಾಸ ಇಡಬೇಕು? ನಾನು ಹೇಳೋದೆಲ್ಲ ಎಲ್ಲರೂ ಹಂಗೆ ಅಂತಲ್ಲ. ಒಬ್ಬ ಮಾಡಿದ್ರು ಅದು ಕೆಟ್ಟ ಹೆಸರನ್ನೇ, ಒಬ್ಬನೇ ಮಾಡಿದ್ರು ಕೆಟ್ಟ ಹೆಸರನ್ನೇ ಇಲಾಖೆಗೆ ಬರೋದು, ಅದು ಪೊಲೀಸರ ಮೇಲೆ ಬರೋದು. ನಾವು ಎಷ್ಟೇ 100 ಒಳ್ಳೆ ಕೆಲಸ ಮಾಡಿದ್ರು ಇಂಥದ್ದೊಂದು ಮಾಡಿದ್ರೆ ಅದು ಹುಣಸಿ ಹಳ್ಳ ಹೋದಂಗೆ ಆ ಥರ ಆಗ್ಬಿಡ್ತದೆ. ಮತ್ತೆ ಇನ್ನು ಬ್ಯಾಂಕ್ನವರು ಸಹ ಅದು ಟ್ರೈನಿಂಗ್ ಇಷ್ಟೊಂದು 5 ಕೋಟಿ 7 ಕೋಟಿ 10 ಕೋಟಿ ಒಂದು ಲಿಮಿಟ್ ಆಗಬೇಕು. ಹೆಚ್ಚಿಗೆ ಅಮೌಂಟ್ ಹೋದ್ರೆ ಪೊಲೀಸರನ್ನ ಕರ್ಕೋಬೇಕು ಅವರು ಈ ಸೆಕ್ಯೂರಿಟಿಗೆ. ಅವ್ರಿಗೆ ಗೊತ್ತಿರ್ತದೆ ಏನ್ ಮಾಡಬೇಕು, ಯಾವ ತರ ಆಕ್ಷನ್ ತಗೋಬೇಕು. ನಾವೆಲ್ಲ ಟ್ರೈನಿಂಗ್ದಲ್ಲಿ ಹೇಳ್ಕೊಟ್ಟಿರ್ತೇವೆ, ಅವಂಗೆಲ್ಲ ನಾಲೆಜ್ ಇರ್ತದೆ ಯಾವ ತರ ಪ್ರಿವೆಂಟ್ ಮಾಡಬೇಕು, ಯಾರಿಗೆ ಮೆಸೇಜ್ ಕೊಡಬೇಕು. ಆ ಪೊಲೀಸ್ ಇದ್ರೆ ಅವ್ನಿಗೆ ವೈರ್ಲೆಸ್ ಇರ್ತದೆ, ಟಕ್ನ ಮೆಸೇಜ್ ಕೊಡ್ತಾನೆ ಅಲ್ವಾ. ಈಗ ಕಂಟ್ರೋಲ್ ರೂಮಿಗೆ ಮೆಸೇಜ್ ಕೊಡ್ತಾನೆ, ನೋಡಿ ಹಿಂಗಾಗಿದೆ ಅಂತ. ಹೆವಿ ಅಮೌಂಟ್ ಇದ್ದಾಗೆ ನಮ್ಮ ಬ್ಯಾಂಕ್ನವರು ಕಂಪಲ್ಸರಿ ರೂಲ್ ಮಾಡಬೇಕು. ಪ್ರೈವೇಟ್ನವ್ರಿಗೆ ಕರ್ಕೊಂಡು ಹೋಗ್ಬಾರ್ದು. ಪ್ರೈವೇಟ್ನವ್ರಿಗೇನು ಅಲ್ಲಿ ATM ಕಾಯ್ಲಿಕ್ಕೆ ಇಡಬೇಕು, ಅವನಿಗೆ ಬ್ಯಾಂಕ್ ಕಾಯ್ಲಿಕ್ಕೆ ಇಡಬೇಕು. ಬ್ಯಾಂಕ್ನ ಕಾಯ್ದ ಅದೇ ಬಂದೂಕ್ ತಗೊಂಡು ಹೊಡೆದವರು ಇದ್ದಾರೆ. ಅದು ಹಿಂಗ್ ಕೂತಿರ್ತಾನೆ, ಅವ್ನು ನಿದ್ದೆ ಹೊಡಿತಿರ್ತಾನೆ ಬ್ಯಾಂಕ್ನಲ್ಲಿ ಕೂತ್ಕೊಂಡು. ಹಾಗೆ ಮಾಡೋರು ಇದ್ದಾರೆ. ಆದ್ರೂ ಏನೇ ಮಾಡ್ಲಿ, ಆದ್ರೂ ಅಷ್ಟೊಂದು ಸಾರ್ವಜನಿಕರು ಇರ್ತಾರೆ, ಅಲ್ಲಿ ಕಷ್ಟ. ಬಟ್ ಈ ಹೆವಿ ಅಮೌಂಟ್ ಅನ್ನ ಎಸ್ಕಾರ್ಟ್ ಮಾಡುವಾಗ ನಮ್ಮ ಪೊಲೀಸರು ಇದ್ರೆ ಬಹಳ ಒಳ್ಳೆಯದು. ಅದು ತರ ಪ್ರಿವೆಂಟ್ ಆಗ್ತದೆ, ಅದಕ್ಕೆ ಅನುಕೂಲ ಆಗೋದು. ಇಂಥ ಅಹಿತಕರ ಘಟನೆ ಮಾಡಲಿಕ್ಕೆ ಯಾವುದೇ ಅವಕಾಶ ಸಿಗುವುದಿಲ್ಲ. ಬಟ್ ಇನ್ನೊಂದು ಏನಾದರೆ, ಈ ನಮ್ಮಲ್ಲಿ ಈ ಕೇಸುಗಳ ಬಗ್ಗೆ ನಮ್ಮ ವಕೀಲರು ಹೇಳ್ತಾ ಇದ್ರು. ಅವ್ರು ಹೇಳೋದು ನಿಜಾನೇ, ಸಾಕಷ್ಟು ಕೋರ್ಟ್ಗಳಲ್ಲಿ ಟೈಮ್ ತಗೋತದೆ, ಲ್ಯಾಗ್ ಆಗ್ತದೆ. ಆಮೇಲೆ ಸಾಕ್ಷ್ಯಗಳು ಸರಿಯಾದ ಟೈಮ್ನಲ್ಲಿ ತಗೊಳ್ಳೋದಿಲ್ಲ. ನಾವೇನು ಪಂಚರು ಗಿಂಚರು ಹಾಕಿರ್ತೇವೆ, ಎವಿಡೆನ್ಸ್ಗಳನ್ನ ಕೊಡ್ರಿ ಅಂತ ಸಾರ್ವಜನಿಕರು. ಮತ್ತೆ ನಾ ಹೇಳ್ತೇನೆ, ಸಾರ್ವಜನಿಕರ ಸಹಕಾರನೂ ಬೇಕು ಇದು ಕೇಸ್ ಕನ್ವಿಕ್ಷನ್ ಆಗ್ಲಿಕ್ಕೆ. ಬರೀ ಪೊಲೀಸರ ತನಿಖೆ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ. ಯಾಕಂದ್ರೆ ಸಾರ್ವಜನಿಕರೇ ಪಂಚರು ನಾವು ತಗೋತೇವೆ, ಪಂಚರು ಅವರ ಸಹಿ ಮಾಡಬೇಕು. ನಾಳೆ ನಾವು ನೋಡಿಲ್ಲ, ಪೊಲೀಸರು ಸಹಿ ಮಾಡಿದ್ರು ಮಾಡಿದ್ವಿ ಅಂತ ಈ ಕತೆ ಹೇಳ್ತಾ ಇರ್ತಾರೆ. ಎಲ್ಲ ಕೇಸಿನ ಸರ್ವೇ ಸಾಮಾನ್ಯ ಅದು ಇಂಥ ಡೈಲಾಗ್. ಮತ್ತೆ ಇನ್ನೊಂದೇನದು, ಕೋರ್ಟನು ನಮಗೆ ಸಂಬಳ ಕೊಟ್ಟು ಇಟ್ಟಿರ್ತಾರೆ. ನಾವು ಟ್ರೈನಿಂಗ್ ಕೊಟ್ಟು ಸಂಬಳ ಕೊಟ್ಟು ಕೋಟಿಗಟ್ಟಲೆ ಖರ್ಚು ಮಾಡಿ ನಮಗೆ ಅಲ್ಲಿ ಇಟ್ಟಿರ್ತಾರೆ, ಲಕ್ಷಗಟ್ಟಲೆ ಸಂಬಳನೂ ಕೊಡ್ತಾರೆ. ನಮ್ಮ ವರ್ಷನನ್ನ ಕೋರ್ಟ್ ನಂಬೋದಿಲ್ಲ. ಅದು ಬಹಳ ದುರ್ದೈವ. ಅಟ್ಲೀಸ್ಟ್ 100% ನಂಬ ಅಂತ ಹೇಳೋದಿಲ್ಲ ನಾನು. 164 ಹ್ಯಾಂಗ್ ನಂಬ್ತಾರೆ, ಹಾಗೆ ನಮ್ಮದು ಸ್ವಲ್ಪ ನಂಬಬೇಕು. ನಮ್ಮ ತನಿಖೆ ಸ್ವಲ್ಪ ಏನಾದರೂ ಇದು. ಈ ಕೊಲೆ ಆದಾಗ ಸತ್ತಿದಂತೂ ನಿಜ ಇರ್ತದ, ಯಾವ್ದೋ ಹೆಣ ತಂದು ನಾವು ಅಲ್ಲಿ ಇಟ್ಟು ಮಾಡೋದಿಲ್ಲ. ಏನೋ ಎಕ್ಸ್ಪರ್ಟ್ ನಮ್ಮ ವಕೀಲರಂಗೆ ನಾವು MA LLB ಮಾಡಿ, ಎಲ್ಲರೂ MA LLB ಮಾಡಿ ಪೊಲೀಸ್ ಆಗಿರೋದಿಲ್ಲ, ಪ್ರಾಕ್ಟೀಸ್ ಮಾಡಿ ಪೊಲೀಸರಾಗಿರೋದಿಲ್ಲ. MA LLB ಮಾಡಿದ್ರು ಅನುಭವ ಬೇಕಲ್ಲ, ಎಕ್ಸ್ಪೀರಿಯನ್ಸ್ ಬೇಕು. ಅದು ನಮ್ಮಲ್ಲಿ ಇರುವುದಿಲ್ಲ. ಅಫ್ಕೋರ್ಸ್ ನಮ್ಮ ಇಲಾಖೆಯಲ್ಲಿ ನಮಗೆ ಎಷ್ಟು ಸಂಬಂಧಪಟ್ಟ ಕೆಲವೇ ಗುನ್ನೆಗಳು ಇರ್ತವೆ, ಕೆಲವೇ ಸೆಕ್ಷನ್ಗಳಲ್ಲಿ ನಾವು ಎಕ್ಸ್ಪರ್ಟ್ ಆಗಿರ್ತೇವೆ. ಎಲ್ಲ IPC 511 ಸೆಕ್ಷನ್ಗಳಲ್ಲಿ ಎಕ್ಸ್ಪರ್ಟ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾರ ಕಡೆಯಿಂದ ಸಾಧ್ಯ ಇಲ್ಲ, ವಕೀಲರು ಸಾಧ್ಯ ಇಲ್ಲ, ನಮಗೂ ಸಾಧ್ಯ ಇಲ್ಲ. ರುಟೀನ್ ಆಗಿ ಯಾವ ಅಫೆನ್ಸಸ್ ಬರ್ತವೆ, ಯಾವ ಸೆಕ್ಷನ್ಗಳು ಬರ್ತವೆ, ಅದ್ರ ಬಗ್ಗೆ ಹೆಚ್ಚಿಗೆ ಗಮನ ಕೊಡ್ತಿರ್ತೇವೆ, ಅದ್ರ ಬಗ್ಗೆ ಹೆಚ್ಚಿಗೆ ನಾವು ತಲೆ ಕೆಡಿಸೋತೇವೆ. ಸೊ ಅದಕ್ಕೆ ಸಾಕ್ಷಿಗಳನ್ನ ಸಾರ್ವಜನಿಕರು ಪೊಲೀಸರಿಗೆ ಜೊತೆಗೆ ಸಹಕಾರ ಕೊಡಬೇಕು. ಆ ಕೋರ್ಟ್ ನ್ಯಾಯಾಲಯನೂ ಇಂಥವು ಬಹಳಷ್ಟು ಮುಂದೆ ಹಾಕೋದಿಲ್ಲ. ಒಬ್ಬ ವಕೀಲ ರಜಾ ತಗೋತಾನೆ, ಅಥವಾ ಇನ್ನೊಂದು ಯಾವುದೋ ಒಂದು ಗಲಾಟೆ ಆಗ್ತದೆ, ಸ್ಟ್ರೈಕ್ ಮಾಡ್ತಾರೆ. ಈ ತರ ಎವಿಡೆನ್ಸ್ಗೆ ಬಂದವರು ಕಷ್ಟಪಟ್ಟು ಎವಿಡೆನ್ಸ್ಗೆ ನಾವು ಹಾಕಿರ್ತೇವೆ.
ಅವ್ರು ಬಂದವ್ರು ತಕ್ಷಣ ಸಾಕ್ಷಿ ತಗೊಳ್ಳಿ ಅಂದ್ರೆ ಅವ್ರಿಗೆ ಏನಪ್ಪ ನಾವು ಮನೆ ಕೂತಿಂದು ಇದು ಯಾಕೆ ನಾವು ಕೆಲಸ ಮಾಡಬೇಕು, ಆ ದಿವಸ ಇಡೀ ದಿವಸ ಕೆಲಸ ಹಾಳು, ಕೋರ್ಟ್ ಮುಂದೆ ಇರ್ಬೇಕಾಗ್ತದೆ, ಯಾವ ಟೈಮಿಗೆ ಇದು ಆಗೋದಿಲ್ಲ, ಯಾವಾಗ ಕರೀತಾರೋ ಯಾವಾಗ ಕೂಗ್ತಾರೋ ಹೇಳಕ್ ಬರೋದಿಲ್ಲ. ಮತ್ತೆ ಹೋಗದೆ ಇದ್ರೆ ಪೊಲೀಸರು ಮತ್ತೆ ವಾರಂಟು ಅದೊಂಥರ ಇನ್ಸಲ್ಟಾನೆ. ಪೊಲೀಸ್ ಬಂದು ವಾರಂಟ್ ತೊಗೊಂಡ್ಬರ್ತಾನೆ, ವಾರಂಟ್ ಬಂದು ಸಾಕ್ಷಿದಾರರಿಗೆ ಸಾಕ್ಷಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಸಾಕ್ಷಿದಾರ ಅಂತ ಹಾಕಿರ್ತೇವೆ, ಅವನಿಗೆ ನಮ್ಮ ಪೊಲೀಸ್ ಹೋಗಿ ಬೈತಾನೆ, ಮಗನೇ ನೀವು ಕೋರ್ಟಿಗೆ ಬಂದಿಲ್ಲ, ಇದೇ ಏನ್ರಿ ಏನೂ ಮಾಡ್ಲಾರ್ದ ನಾವ್ಯಾಕೆ ಬಯಸೋಬೇಕು ಪೊಲೀಸರ ಕಡೆಯಿಂದ, ನಾವ್ಯಾಕೆ ಅನ್ಸೋಬೇಕು, ಇದೆಲ್ಲ ಸಾರ್ವಜನಿಕ ತೊಂದರೆ ಇದಾವೆ, ಇಲ್ಲ ಅಂತಲ್ಲ. ಎಷ್ಟೋ ಜನ ಸಾಕ್ಷಿ ಹೇಳಿ ಈ ಇಂಥ ಕೇಸ್ನಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಏನೋ ಚಿಲ್ಲರೆ ಪುಲ್ಲರೆ ಕೇಸ್ನಲ್ಲಿ ಸಮಸ್ಯೆ ಇಲ್ಲ. ಈ ರೌಡಿಸಮ್ ಅದಲ್ಲ, ರೌಡಿಸಮ್ ಮಚ್ಚ ಗಿಚ್ಚು ಹಿಡ್ಕೊಂಡು ಹೊಡಿದು ಅವಾಗ ನಾವು ಪಂಚರು ಸಾಕ್ಷಿ ಮಾಡ್ಕೋತೀವಲ್ಲ, ಅವಾಗ ಅವ್ರಿಗೆ ರಕ್ಷಣೆ ಕೊಡೋದು ಪ್ರಶ್ನೆ ಬರ್ತದೆ. ಕೋರ್ಟ್ ಆವರಣದಲ್ಲಿನೇ ಕೊಲೆ ಆಗಿದ್ದಾವೆ, ಸಾಕ್ಷಿ ಹೇಳಿ ಬಂದ ತಕ್ಷಣ ನೀ ಬಾ ಮಗನೇ ಹೊರಗೆ ಅಂತಾರೆ. ಸೊ ಇದು ಎಲ್ಲ ರೀತಿಯಿಂದ ಅನಾನುಕೂಲತೆಗಳು ಜಾಸ್ತಿ ಇದಾವೆ ಶಿಕ್ಷೆ ಆಗ್ಲಿಕ್ಕೆ, ಅದಕ್ಕೆ ಅವ್ರು ಹೊರಗೆ ಬರೋದು. ಇದೆಲ್ಲ ದುರುಪಯೋಗ ತಗೊಂಡು ತಕ್ಷಣ ಇದು ಒಂದು ತಿಂಗಳಲ್ಲಿನೇ ಮಾಡಿದ್ರೆ ಕನ್ವಿಕ್ಷನ್ ಸರಳ ಆಗ್ಬಿಡ್ತದೆ. ಬೇಗ ಮಾಡೋದಿಲ್ಲ, ಅದು ಏನೋ ಅವ್ನು ಕಾರಣ ಕೊಟ್ಕೊಂತ ಹೋಗ್ತಾರೆ. ಬಟ್ ಯಾವುದೇ ಆಗಲಿ ಕೆಲವೊಂದು ಸೀರಿಯಸ್ ಅಫೆನ್ಸ್ಗಳೇ ಇರ್ತವೆ. ಈ ರೇಪ್ ಕೇಸ್ನಲ್ಲಿ, ಡಕಾಯಿಟಿ ವಿತ್ ಮರ್ಡರು, ಡಕಾಯಿಟಿ, ಆಮೇಲೆ ಆಸಿಡ್ ಕೇಸ್ನಲ್ಲಿ, ಚಿಕ್ಕ ಮಕ್ಕಳನ್ನ ರೇಪ್ ಮಾಡೋ ಕೇಸ್ನಲ್ಲಿ ತಕ್ಷಣ ಒಂದು ತಿಂಗಳಲ್ಲಿ ಚಾರ್ಜ್ ಶೀಟ್ ಆಗಬೇಕು, 3ನೇ ತಿಂಗಳಲ್ಲಿ ಶಿಕ್ಷೆ ಆಗುತ್ತೆ. ಅಂದ್ರೇ ಅದಕ್ಕೆ ವ್ಯಾಲ್ಯೂ ಇರ್ತದೆ. ಜನನೂ ಮರ್ತಿರೋದಿಲ್ಲ. ಇದು ನಾವು 10 ವರ್ಷ ತಗೊಂಡು ಸಾಕ್ಷ್ಯ ಆದ್ರೆ, ಈಗ ನೋಡಿ ಕಸಾಬನ್ನು ಇದರಲ್ಲಿ ಗಲ್ಲಿಗೇರ್ಸಕ್ 11 ವರ್ಷ ತಗೊಂಡ್ರು. 11 ವರ್ಷ ಅವ್ನು ಸಾಕ್ಲಿಕ್ಕೆ 500 ಕೋಟಿ ಖರ್ಚು ಮಾಡ್ತೇವೆ ಸರ್ಕಾರ. ಯಾರು ದುಡ್ಡದು? ಯಾಕೆ ಅವ್ನಿಗೆ ಇಡ್ಬೇಕು? ಸಾಯ್ತಾನೋ ಗ್ಯಾರಂಟಿ ಇರ್ತದೆ, ಅವ್ನಿಗೆ ಗಲ್ ಶಿಕ್ಷೆ ಗ್ಯಾರಂಟಿ ಅಂತ ಎಲ್ಲರಿಗೂ ಜನಸಾಮಾನ್ಯರಿಗೆ ಗೊತ್ತಿರ್ತದೆ. ಜಡ್ಜ್ಗೆ ಅಷ್ಟೇ ಅಲ್ಲ, ವಕೀಲರಿಗೆ ಅಷ್ಟೇ ಅಲ್ಲ, ಪೊಲೀಸರಿಗೆ ಅಷ್ಟೇ ಅಲ್ಲ, ಜನಸಾಮಾನ್ಯರು ಸಹ ಗಲ್ ಹಾಕ್ತಾರಪ್ಪ ಅಂತ ಗೊತ್ತಿರ್ತದೆ. ಯಾಕೆ ಖರ್ಚು ಮಾಡಬೇಕು? ಅಲ್ಲ ಮೇಡಮ್, ಅದು ಬೇಗ ತಕ್ಷಣ ಮಾಡಬೇಕು. ನಮ್ಮಲ್ಲಿ ಪ್ರೊಸೆಸ್ ಭಾಳ ಇಲ್ಲ, ನಮ್ಮಲ್ಲಿ ಪ್ರೊಸೆಸ್ ಭಯಂಕರ ಇದೆ. ಈ ಲೋಯರ್ ಕೋರ್ಟು, ಹೈಕೋರ್ಟು, ಸುಪ್ರೀಂ ಕೋರ್ಟು, ಅಲ್ಲಿ ನೋಡಿ ಅಮೆರಿಕಾದಲ್ಲಿ 2 ಕೋರ್ಟು, ಒಂದು ಹೈಕೋರ್ಟು, ಒಂದು ಸುಪ್ರೀಂ ಕೋರ್ಟ್, 2 ಕೋರ್ಟ್ ಇರೋದು. 2 ಕೋರ್ಟ್ ಇರೋದ್ರಿಂದ ಅದು ಬೇರೆ 3ನೇ ಕೋರ್ಟಿಗೆ ಬೇಗ ಮುಗಿದೋಗ್ಬಿಡ್ತದೆ. ಇಲ್ಲಿ ನಮ್ಮದು ಲೋಕಲ್ JMFC, ಆಮೇಲೆ ಅಡಿಷನಲ್ ಕೋರ್ಟು, ಸೆಷನ್ ಕೋರ್ಟು, ಹೈಕೋರ್ಟು, ನಂತರ ಸುಪ್ರೀಂ ಕೋರ್ಟ್. 5 ಚಲನಗಳು ನಮ್ಮಲ್ಲಿ 5 ಸ್ಟೆಪ್ ಚಾನ್ಸ್ ಇದಾವೆ. ಅದಕ್ಕೆ ಇಷ್ಟೊಂದು ಅವಕಾಶ ಇರಬಾರ್ದು. ಇನ್ನು ಮುಂದೆ ಅದು ಸರ್ಕಾರ ಚಿಂತನೆ ಮಾಡಬೇಕು. ಒಳ್ಳೆ ಎಕ್ಸ್ಪರ್ಟ್ ಲಾಯರ್ಸ್ ಯಾರಿದ್ದಾರೆ ಅವ್ರದ್ದೊಂದು ಕಮಿಟಿ ಮಾಡಿ ಒಂದು ಬದಲಾವಣೆ ತರಬೇಕು. ಬೇಗ ಹೇಗೆ ಕನ್ವಿಕ್ಷನ್ ಆಗಬೇಕು, ಹೇಗೆ ಬೇಗ ಕೇಸ್ಗಳು ಮುಗಿಬೇಕು ಅನ್ನೋ ಬಗ್ಗೆ ಥಿಂಕ್ ಮಾಡಬೇಕು. ಇದು ಸರ್ಕಾರಕ್ಕೆ ಸಂಬಂಧಪಟ್ಟಂತ ವಿಷಯ. ಇನ್ನ ಆರೋಪಿಗಳ ಬಗ್ಗೆ ನಮ್ಮ ವಾಚ್ ಡಾಗ್ ಅಂತ ನಮ್ಮಲ್ಲಿನೂ ಇಟ್ಕೋಬೇಕು. ನಾವು ಬರೇ ಶಿಕ್ಷೆ ಅದು ಇದೆ, ಮ್ಯಾನ್ಯುವಲ್ ಇದೆ, ನಮ್ಮ ಇದರಲ್ಲಿ ಕೆಲವೊಂದು ಅಧಿಕಾರಿಗಳು ಅದನ್ನ ಪ್ರೆಸರೈಸ್ ಮಾಡ್ತಾರೆ. ಆದ್ರೂ ನಾವು ನೆಗ್ಲೆಕ್ಟ್ ಮಾಡ್ತೇವೆ. ಇಂಥ ಗುನ್ನೆ ಆದಾಗ ನೋಡೋ ಯಾರಿದ್ದಾರೆ ಅಂತ ಮಾಡಿದವರು ಅಂತ ಅವಾಗ ಹುಡುಕ್ಲಿಕ್ಕೆ ಶುರು ಮಾಡ್ತೇವೆ. ರುಟೀನ್ ಆಗಿ ಕ್ರೈಮ್ನವ್ರಿಗೆ ಏನ್ ಕೆಲಸ, ಈ ತರ ಗುನ್ನೆಗಳು ಮಾಡೋರಿ ಅಂತ ಅವ್ರದೆಲ್ಲ ಲಿಸ್ಟ್ ಮೇಂಟೈನ್ ಮಾಡೋದು, ಅವ್ರ ಫೋಟೋಗಳನ್ನ ಮೇಂಟೈನ್ ಮಾಡೋದು, ಅವ್ರು ಎಲ್ಲಿದ್ದಾರೆ, ಏನ್ ಮಾಡ್ತಾರೆ, ಎಲ್ಲಿದ್ದಾರೆ, ಏನ್ ಮಾಡಿ. ಕೆಡಿ ಲಿಸ್ಟ್ ನಮ್ಮಲ್ಲಿ ಇರ್ತದೆ, ರಿಜಿಸ್ಟರ್ ಇರ್ತದೆ, ಕೆಡಿ ರಿಜಿಸ್ಟರ್ ಇರ್ತದೆ, ಅವ್ರದ್ದು ಬಗ್ಗೆ MOB ಕಾರ್ಡ್ ಇರ್ತದೆ, ಎಲ್ಲಾನು ಇರ್ತದೆ ನಮ್ಮಲ್ಲಿ ರಿಕಾರ್ಡ್. ಅವನ್ನೆಲ್ಲ ರಿವ್ಯೂ ಮಾಡೋದಿಲ್ಲ, ಯಾರು ಹುಡುಕೋದಿಲ್ಲ, ಯಾರು ಮಾಡೋದಿಲ್ಲ. ಬರೀ ನನಗೆ ಆ ಡ್ಯೂಟಿ ಹಾಕ್ರಿ, ಅಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ. ನಮ್ಮ ಬಸವರಾಜ್ ಹೇಳ್ದಂಗೆ ಎಲ್ಲಿ ಇದು ಸಿಗ್ತದೆ ಅಲ್ಲಿ ಯಾವಾಗ್ಲಾದ್ರೂ ಈ ರೀತಿ ಕೇಸ್ಗಳಾದಾಗ ಅವಾಗ ಎಚ್ಚೆತ್ಕೋತೇವೆ. ರೂಟೀನ್ ಆಗಿ ನಾವು ಪ್ರಿವೆಂಟ್ ಮಾಡ್ತಾ ಇದ್ರೆ ಇಂಥವು ಆಗ್ಲಾರ್ದಂಗೆ ನೋಡ್ಕೋಬಹುದು. ಎಸ್ ಸರ್, ಈ ಬಗ್ಗೆ ಮಾತಾಡೋಣ. ಎಸ್ ಮೂರ್ತಿ ಸರ್, ಇನ್ನು ಈ ರೀತಿಯಾದಂತಹ ಒಂದು ಕೇಸ್ಗಳಲ್ಲಿ, ಈಗ ದರೋಡೆ ಕೇಸ್ 7 ಕೋಟಿ ದೋಚ್ಕೊಂಡು ಹೊರಟಿದ್ರು ಇವರು. ಸೊ ಈ ರೀತಿ ಕೇಸ್ಗಳಲ್ಲಿ ಅಪರಾಧ ಸಾಬೀತಾದಾಗ ಇವರಿಗೆ ಶಿಕ್ಷೆ ಪ್ರಮಾಣ ಎಷ್ಟಿರುತ್ತೆ ಕಾನೂನಲ್ಲಿ ಅಂತ? ಮೇಡಮ್ ನೋಡಿ, ಇದು ಒಂದು ಘೋರ ಅಪರಾಧ. ಇದನ್ನ ಮ್ಯಾಜಿಸ್ಟ್ರೇಟ್ ಲೆವೆಲಲ್ಲಿ ಇದನ್ನ ಕೋರ್ಟಲ್ಲಿ ಕೇಸ್ ನಡೆಯುವಂಥ ಕೇಸ್ ಅಲ್ಲ. ಇದು 7 ವರ್ಷ 10 ವರ್ಷ ಮೇಲ್ಪಟ್ಟೆ ಶಿಕ್ಷೆ ಆಗೋದಿವಲ್ಲ, ಮೋರ್ ದೆನ್ 10 years. ದಂಡನೂ ಹಾಕ್ತಾರೆ. ದಂಡ ಹಾಕೋದು ಏನು, ಈಗ ಆರ್ಥಿಕ ವ್ಯವಸ್ಥೆ ನೋಡಿದ್ರೆ, ಕೋರ್ಟಲ್ಲಿರ್ತಕ್ಕಂಥ ದಂಡ ವ್ಯವಸ್ಥೆ ನೋಡಿದ್ರೆ ಅದು ಬ್ರಿಟಿಷ್ಗಿನ್ನ ಹಳೇದು. ಕೋರ್ಟಲ್ಲಿ ದಂಡ ವಿಧಿಸೋ ಅಮೌಂಟು. ಈ ಆರ್ಥಿಕ ಪರಿಸ್ಥಿತಿ ನೋಡಿದ್ರೆ MG ರೋಡಲ್ಲಿ 2 ಲಕ್ಷ 1 ಲಕ್ಷ ಸ್ಕ್ವೇರ್ ಫೀಟ್ ಅಂತ ಅನ್ನೋ ಕಾಲ ಬಂದಿದೆ. ನಮ್ಮಲ್ಲಿ ಇನ್ನೂ ಅದು ಫೀಸ್ ಸ್ಟ್ರಕ್ಚರು, ಕೋರ್ಟ್ ಫೀ ಎಲ್ಲ ಇನ್ನೂ ತುಂಬ ಹಳೆಯ ಕಾನೂನು ವ್ಯವಸ್ಥೆಯಲ್ಲೇ ಇದೆ. ಹಂಗಾಗಿ ಜನಗಳಿಗೂ ಅದು ಒಂದು ಅಡ್ವಾಂಟೇಜ್. ನಮ್ಗೆ ದಂಡ ಹಾಕಿದ್ರು ಸಹ ಎಷ್ಟು ಹಾಕ್ಬಿಡ್ತಾರೆ ಕೋರ್ಟಲ್ಲಿ, ಒಂದು 10,000 5,000 ಹಾಕ್ತಾರೆ ಬಿಡು, 5 ಲಕ್ಷ 2 ಲಕ್ಷ ಹಾಕ್ತಾರೆ ಬಿಡು ಅಂತಾರೆ. 5 ಕೋಟಿ 6 ಕೋಟಿ ದಂಡ ಹಾಕ್ತಾರೆ ಅಂದ್ರೆ ಸ್ವಲ್ಪ ಅಲ್ಲೂ ತುಂಬ
ಈಗ ಏನಾಗುತ್ತೆ, ಇವಾಗ ಭಯ ಅನ್ನೋದು ಬರಬೇಕಾದ್ರೆ ಕಾನೂನಿಗೆ ಫಸ್ಟ್ ಅರಿವಿರಬೇಕು. ಅಂದ್ರೆ ಜನರಿಗೆ ಕಾನೂನಿಂದ ಭಯ ಇಲ್ಲ, ಅರಿವೇ ಇಲ್ಲ. ಫಸ್ಟ್ ಆಫ್ ಆಲ್ ಅರಿವೇ ಇಲ್ಲ. ಅರಿವು ಯಾಕಿಲ್ಲ ಅಂದ್ರೆ, ಅಯ್ಯೋ ನನ್ನ ಕರ್ತವ್ಯ ಎಲ್ಲ, ಅರಿವು ತಗೊಂಡು ನನ್ನ ಕರ್ತವ್ಯ ಎಲ್ಲ ಬೇಕಾದ್ರೆ ನೋಡ್ಕೊಂಡು ಬಿಡು ಅನ್ನೋ ಕಾಲ ಬಂದಿದೆ ಇವಾಗ. ಅಯ್ಯೋ ಏನಕ್ಕೆ ತೊಂದರೆ ಆದ್ರೆ ಲಾಯರ್ ನೋಡ್ಕೊಂತಾರೆ ಬಿಡು, ಅದು ಲಾಯರ್ ದುಡ್ಡು ಕೊಡೋದು ಅಂತಾರೆ. ಈ ಪರಿಸ್ಥಿತಿ ಏನಾಗಿದೆ ನೋಡಿ ಮೇಡಮ್, ಫೈನಾನ್ಷಿಯಲ್ ಅಫೆನ್ಸಲ್ಲಿ ಈ ಫೈನಾನ್ಸ್ ಕೇಸ್ ಬಂದಾಗ ವಿಶೇಷವಾದ ತಂಡಗಳು ರಚನೆ ಮಾಡಿ, ನಮ್ಮ ಮಾಲ್ಗದ್ ಸರ್ ಹೇಳ್ತಿದ್ರು, ವಿಶೇಷ ಕೋರ್ಟ್ಗಳನ್ನ ಬೇಗ ತೀರ್ಮಾನ ಕೊಟ್ಟರೆ ಅಟ್ಲೀಸ್ಟ್ ಜನಗಳಿಗೆ ಆ ನೆನಪಿರೋ ಟೈಮಲ್ಲೇ ಶಿಕ್ಷೆನೂ ಆಗುತ್ತೆ. ಅವಾಗ ಜನಗಳಿಗೆ ಅದು ಸಾರ್ವಜನಿಕರು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ನೋಡಪ್ಪ ಯಾವುದೋ ಒಂದು ಈ ಥರ ಮೊನ್ನೆ ಶಿಕ್ಷೆ ಆಯ್ತು. ಅದ್ಬಿಟ್ಟು ನಮ್ಮಲ್ಲಿ ವಿಶೇಷ ತಂಡಗಳು ಬೇರೆ ಏನಕ್ಕೋ ರಚನೆ ಮಾಡ್ತಾರೆ. ಈ ಸಾರ್ವಜನಿಕರ ಮೇಲೆ ಎಸ್ಕೊಂತ ಅಪರಾಧಕ್ಕೆ ಇದುವರೆಗೂ ವಿಶೇಷ ತಂಡ ಯಾವೂ ಇಲ್ಲ. ಎಷ್ಟು ಬ್ಯಾಂಕ್ ನೋಡಿ, ಈಗ ನಮ್ಗೆ ಇದು ಕ್ಯಾಶ್ ಕಳ್ತನ ಆಯಿತು. ಇನ್ ಜನರಲ್ ಮಾತಾಡೋದೇ ಆದರೆ ಬ್ಯಾಂಕ್ಗಳಿಗೆ ದಾಖಲೆ ಸೃಷ್ಟಿ ಮಾಡಿ 100 ಕೋಟಿ ದುಡ್ಡು ಹೊಡಿತಾರೆ, ಅದು ಸಾರ್ವಜನಿಕರೇ. ಅದಲ್ಲದೆ ಈ ಕೋಆಪರೇಟಿವ್ ಸೊಸೈಟಿಗಳಲ್ಲಿ ಈ ಸೌಹಾರ್ದ ಸೊಸೈಟಿ ಅಂತ ಮಾಡ್ಕೊಳಕ್ ಕಾನೂನು ಲೂಸ್ ಕೊಟ್ಬಿಟ್ಟು ನೋಡಿ, ಫೈನಾನ್ಸ್ ಮ್ಯಾಟರ್ನ ನಮ್ಮಲ್ಲಿ ಎಷ್ಟು ಸಾರ್ವಜನಿಕರ ಹಣ ದುರುಪಯೋಗಕ್ಕೆ ಕಾನೂನು ಸಲಹೆ ಸಹಕಾರ ಕೊಡ್ತಿರೋದಕ್ಕೆ ನಮ್ಮಲ್ಲಿ ಸೌಹಾರ್ದ ಅಂತ ಒಂದು ಸೊಸೈಟಿ ಕಾನೂನು ಇದೆ. ಅದರಲ್ಲೂ 100 ಕೋಟಿ ಟರ್ನ್ ಓವರ್ ಮಾಡ್ತಾರೆ. ಈ ತರ ನಾಮೈಕೋರು ಇದ್ದಾರೆ. ಅದು ಮೇಡಮ್, ಇದು ದರೋಡೆ ಆದ್ರೆ ಇದೊಂಥರ ಅಗಲ್ ದರೋಡೆ ಆದ್ರೆ ಅದು ಅಗಲ್ ದರೋಡೆ ಅದಕ್ಕಿಂತ ಹೆಚ್ಚಾಗಿ ನಡೀತಕ್ಕಂಥ ದರೋಡೆ. ಈಗ ರಾಘವೇಂದ್ರ ಬ್ಯಾಂಕ್ ನಿಮ್ಗೆ ಗೊತ್ತೇ ಇದೆ. ರಾಘವೇಂದ್ರ ಬ್ಯಾಂಕ್ ಎಷ್ಟು 1000 ಕೋಟಿ ದುಡ್ಡು ಲಾಸ್ ಆಯ್ತು ರಾಘವೇಂದ್ರ ಬ್ಯಾಂಕ್ ಇಂದ, ಅದು ಜನಾನೇ. ಆಮೇಲೆ ಇದೇನೋ ಕಳ್ತನ ದರೋಡೆ ಕೇಸ್ ಆಯ್ತು ನೀವು ಹೇಳೋದು. ಈಗ ವಿಜಯ್ ಮಲ್ಯ ಅಂತ ಮಹಾನ್ ದರೋಡೆಕೋರರು, ಅಗಲ್ ದರೋಡೆಕೋರರು ಬೇರೆ ದೇಶದಲ್ಲಿ ಹೋಗಿ ವಾಸ ಮಾಡ್ಕೊಂಡಿದ್ದಾರೆ. ಅಂತವ್ರ ಲಿಸ್ಟ್ ಪಟ್ಟಿ ತಗೊಂಡ್ರೆ ನಾವಲ್ಲೇ ಮರ್ತೇ ಹೋಗಿದ್ದೀವಿ. ಯಾವಾಗೋ ಒಂದ್ಸಲಿ ಟಿವಿಯಲ್ಲಿ ವಿಜಯ್ ಮಲ್ಯ ಅವರು ಸ್ಟೇಟ್ಮೆಂಟ್ ಕೊಟ್ರು, ಯಾವ್ದೋ ಒಂದ್ಸಲ ಚೋಕ್ಸಿ ಅವನ್ ಯಾರು ಇನ್ನೊಬ್ಬ ಗೋಲ್ಡ್ ಅವನ್ನೆಲ್ಲ ಅವರು ಕಳ್ರೆ. ನೀವು ಅವ್ರು ನೋಡಿ, ಸಾರ್ವಜನಿಕ ಹಿತಾಸಕ್ತಿಗೋಸ್ಕರ ಕಾನೂನಿದೆ. ಆ ಸಾರ್ವಜನಿಕ ಹಿತಾಸಕ್ತಿಗೂ ಹೆಸರು ಹೇಳ್ಕೊಂಡು ಇಂಥ ದರೋಡೆ ಕಳ್ಳತನಗಳು, ಬ್ಯಾಂಕ್ಗೆ ಮೋಸ, ಬ್ಯಾಂಕ್ 1000 ಕೋಟಿ 9000 ಕೋಟಿ 10,000 ಕೋಟಿ ಮೋಸ ಮಾಡ್ತಾರೆ. ಯಾಕೆ ಮೋದಿ ಅವರು ಮೌನ ವಹಿಸಿದ್ದಾರೆ? ಆಯ್ತು, ಕರ್ನಾಟಕ ಸರ್ಕಾರದಲ್ಲಿ ಕೋಆಪರೇಟಿವ್ ಸೊಸೈಟಿ ಏನೋ ಮಹಾತ್ಮ ಗಾಂಧಿ ಅವರ ಕನಸು, ಒಂದು ಸಹಕಾರ ಸಂಘಗಳು ರಚನೆ ಮಾಡಬೇಕು ಅಂತೇಳಿ 6 ಕಾಸು 3 ಕಾಸು ಕೊಟ್ಟು ಒಂದು ಬ್ಯಾಂಕ್ ಒಂದು ಗ್ರೂಪ್ ಮಾಡಿಕೊಂಡು ಹಣಕಾಸು ಟರ್ನ್ ಓವರ್ ಮಾಡ್ತಾರೆ. ನಮ್ಮಲ್ಲಿ ಆರ್ಥಿಕ ಪರಿಸ್ಥಿತಿ 6 ಕಾಸು 3 ಕಾಸಿಗೆ ಇವತ್ತು 6 ಕೋಟಿ 3 ಕೋಟಿ ವ್ಯವಹಾರ ಆಗ್ತಿದೆ ನಮ್ಮಲ್ಲಿ. 6 ಕೋಟಿ 3 ಕೋಟಿ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಕಳ್ತನ ಮಾಡೋಕ್ಕೆ ಎಷ್ಟು ಅವಕಾಶ ಮಾಡಿಕೊಟ್ಟಂಗಾಗುತ್ತೆ? ಅದಕ್ಕೆ ಸರ್ಕಾರ ಏನು ಮಾಡಬೇಕು ಅಂದರೆ, ಈಗ ಡಿಜಿಟಲ್ ಕರೆನ್ಸಿ ಅಂತ ಏನು ಮಾಡ್ತಿದ್ದಾರೆ, ಇಂಥ ಫಿಸಿಕಲ್ ಕರೆನ್ಸಿ ಮಾಡಿ ಅವ್ರನ್ನ ನಾವು ಸಾರ್ವಜನಿಕರ ಹಣಕ್ಕೆ ತೊಂದರೆ ಕೊಡೋದು ಬದಲಾಗಿ ಡಿಜಿಟಲ್ ಕರೆನ್ಸಿಗಳು ಬೇರೆ ಏನಾದರೂ ಆಲ್ಟರ್ನೇಟಿವ್ ಬರಬೇಕು. ಈಗ ನೀವ್ ಹೇಳ್ಬೋದು ಸೈಬರ್ ಹ್ಯಾಕರ್ಸ್ ಇಲ್ವಾ ಕೇಳ್ಬೋದು. ಅವ್ನು ಯಾರೋ ಶೇಖ್ ಏನೋ ನನಗೆ ಯಾರೋ ಸರಿಯಾಗಿ ಹೆಸರು ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಕರ್ನಾಟಕ ಇತ್ತೀಚೆಗೆ ಏನಾಗ್ಬಿಟ್ಟಿದೆ, ಕರ್ನಾಟಕ ಬೇರೆಯವ್ರಿಗೆ ಅರಮನೆ, ಕನ್ನಡದವ್ರಿಗೆ ಸೆರೆಮನೆ ಆಗಿದೆ. ಬೇರೆಯವ್ರನ್ನ ಕರ್ಕೊಂಬಂದು ಇಲ್ಲೇ ಅವನ ಶ್ರೀಕೆ ಅಂತೆ, ಅವನ ಬಿಹಾರದವನಂತೆ ಲವ್ ಮಾಡ್ತಾನಂತೆ. ದಿನ ಬೆಳಿಗ್ಗೆ ಆದಾಗ ಅರ್ಧ ನೋಡಿ, 100% ಕ್ರೈಮಲ್ಲಿ 80% ಕ್ರೈಮು ಬೇರೆ ರಾಜ್ಯದವ್ರಿಗೆ ಸೇರ್ತಕ್ಕಂಥದ್ದು. ಕಳ್ತನ ಆಗ್ಬೋದು, ರೇಪ್ ಆಗ್ಬೋದು, ಮೋಸ ವಂಚನೆಗಳಾಗ್ಬೋದು, ಎಲ್ಲ ಆಗ್ತಿರೋದು ಕರ್ನಾಟಕ ಅನ್ನೋದು. ನಾವು ಕನ್ನಡಿಗರು ಸರ್ವ ಜನಾಂಗದ ಶಾಂತಿಯ ತೋಟ. ಇಲ್ಲಿ ಶಾಂತಿ ತೋಟದಲ್ಲಿ ಯಾರು ಏನ್ ದರೋಡೆ ಮಾಡಿ ಅನ್ನೋದು ಬಿಟ್ಬಿಟ್ಟಿದ್ದಾರೆ. ಅದಕ್ಕೆ ಸರ್ಕಾರ ಇಂಥ ದರೋಡೆಗಳು 8 ಕೋಟಿ 10 ಕೋಟಿ ಕೇವಲ ಮುಖ್ಯಮಂತ್ರಿಗಳು, ಹೌದು ಮುಖ್ಯಮಂತ್ರಿಗಳನ್ನ ಈ ವಿಚಾರದಲ್ಲಿ ಮೆಚ್ಚಬೇಕು ನಾವು, ಯಾವುದೇ ಪಾರ್ಟಿಯವರಾಗಲಿ. ಅವರು ಕ್ವಿಕ್ ಸ್ವಿಫ್ಟ್ ಆಕ್ಷನ್ ತಗೊಂಡಿದ್ದಾರೆ. ಆದರೆ ಅದೇ ಮುಖ್ಯಮಂತ್ರಿಯವರು ಒಂದು ರಾಜ್ಯದಲ್ಲಿ ಈ ತರ ದರೋಡೆಗಳು, ಕಳ್ತನಗಳು, ದುಡ್ಡುಗಳು, ಸಾರ್ವಜನಿಕರ ದುಡ್ಡು ಹೋಗ್ತಾ ಇದೆ, ಕೋರ್ಟ್ ಶಿಕ್ಷೆಗಳು ಆಗ್ತಾ ಇಲ್ಲ ನ್ಯಾಯಾಂಗ ಸುಧಾರಣೆ ಮಾಡೋಣ, ಇಲ್ಲ ಕಾನೂನು ತರೋಣ. ನೋಡಿ, 2 ಥಿಂಕ್ ಮಾಡಬೇಕು. ಸಾರ್ವಜನಿಕ ದೃಷ್ಟಿಯಿಂದ ನ್ಯಾಯಾಂಗದಲ್ಲಿ ಸುಧಾರಣೆ ಆಗಿ ಶಿಕ್ಷೆ ಬೇಗ ಆಗಬೇಕು. ಇಲ್ಲ ಅಂದ್ರೆ ಈ ಯಾವ ಕೋಆಪರೇಟಿವ್ ಸೊಸೈಟಿಗಳು, ಯಾವ ಸೌಹಾರ್ದಗಳು ಅದರಲ್ಲಿ ಹಣಕಾಸು ವ್ಯವಹಾರ ಮಾಡಕ್ಕೆ ಬಿಡ್ತೀವಿ. ಮೇಡಮ್, ಇವತ್ತು ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ATM ಇದೆ. ಆಮೇಲೆ ಸೊಸೈಟಿಗಳಲ್ಲಿ ಯಾವ ಫೈನಾನ್ಷಿಯಲ್ ಸೊಸೈಟಿ ಬರ್ತಾವಲ್ಲ, ಕೋಆಪರೇಟಿವ್ ಸೊಸೈಟಿ, ಅಲ್ಲಿ ATM ಇದಾವೆ. ಆದ್ರೆ ಅಲ್ಲಿ 100 ಕೋಟಿ ಸಾರ್ವಜನಿಕರ ಹಣ ಮೋಸ ಆಗುತ್ತೆ. ಈಗ ಏನೋ ಬಡ್ಡಿ ಆಸೆಗೋಸ್ಕರ ಏನೋ ವಯಸ್ಸಾದ ಕಾಲದಲ್ಲಿ ನಮ್ಗೆ ದುಡ್ಡು ಅನುಕೂಲಕ್ಕೆ ಬರುತ್ತೆ ಅಂತೇಳಿ ಒಂದು 25 ಲಕ್ಷ 50 ಲಕ್ಷ ರೂಪಾಯಿ ದುಡ್ಡು ಇಟ್ಕೊಂಡಿರ್ತಾರೆ. ಆ ದುಡ್ಡು ಇದೆ ಅಂತ ಬೆಳಿಗ್ಗೆ ನೀವು ಬೆಳಿಗ್ಗೆ ಕಂಡುಬಿಟ್ಟಾಗ ಪೇಪರಲ್ಲಿ ಬರುತ್ತೆ, ನಿಮ್ಮ ಸೊಸೈಟಿ ಒಳಗೆ ದರೋಡೆ ಆಗಿದೆ, ಇಲ್ಲ ನಿಮ್ಮ ಸೊಸೈಟಿ ATM ಕಳ್ತನ ಆಗಿದೆ, ಇಲ್ಲ ನಿಮ್ಮ ಸೊಸೈಟಿ ಮ್ಯಾನೇಜರು ಎಲ್ಲ ಸೇರ್ಕೊಂಡು ಯಾರೋ ಬೇನಾಮಿ ಲೋನ್ ತಗೊಂಡು 10 ಕೋಟಿ ಮುಳುಗಿಸಿರ್ತಾರೆ ಅಂತ ಬಂದಿರುತ್ತೆ. ಅದು ಯಾರು ಲಾಸ್ ಆಗುತ್ತೆ? ಅದು
ಅದು ಯಾರಿಗೆ ಲಾಸ್ ಆಗುತ್ತೆ? ಅದು ಜನರಿಗೆ ಲಾಸ್. ನೋಡಿ, ಅದಕ್ಕೆ ಈ ಸಂಯುಕ್ತ ಸಹಕಾರಿ ಬ್ಯಾಂಕ್ಗಳು, ಆಮೇಲೆ ಈ ಕೋಆಪರೇಟಿವ್ ಬ್ಯಾಂಕ್ಗಳು, ಆಮೇಲೆ ಕೆಲವು ಈ ನ್ಯಾಷನಲೈಸ್ಡ್ ಬ್ಯಾಂಕ್ ವ್ಯಾಪ್ತಿಲಿ ಬರ್ದಿರ್ಕಂತವು RBI ಏನ್ ಮಾಡ್ಬೇಕು ಅಂದ್ರೆ ಒಂದು ಸ್ಟ್ರಿಕ್ಟ್ ರೂಲ್ಸ್ RBI ಮಾಡ್ತಿದೆ, ಇಲ್ಲ ಅಂತ ಹೇಳ್ತಿಲ್ಲ. ನೋಡಿ, ನಮ್ಮಲ್ಲಿ 150 ಕೋಟಿ ಜನಸಂಖ್ಯೆ ಇದ್ದೀವಿ. ನಮಗೆ ಕಾನೂನು ಬಂದಿದೆ ಯಾವಾಗ? ಕೇವಲ 2 ಕೋಟಿ 3 ಕೋಟಿ 5 ಕೋಟಿ ಜನಸಂಖ್ಯೆ ಇದ್ದಾಗ ಕಾನೂನು ಮಾಡಿರ್ತಾರೆ. ಇವತ್ತು 105 ಕೋಟಿ ಜನಸಂಖ್ಯೆ. ಇವಾಗ ಮೆಟ್ರೋ ಮಾಡ್ತೀರಾ, ಫಸ್ಟ್ ಅವಾಗ ಎತ್ತಿನ ಗಾಡಿ ಜನಸಂಖ್ಯೆ, ಎತ್ತಿನ ಗಾಡಿ ಟ್ರಾವೆಲ್ ಮಾಡ್ತಿದ್ರು. ಇವತ್ತು ಮೆಟ್ರೋ ಎತ್ತಿನ ಗಾಡಿ ಶೋಪೀಸ್ ಆಗಿದೆ. ಇವತ್ತು ಇನ್ನು ಸ್ವಲ್ಪ ದಿನ ಹೋದ್ರೆ ಎಲ್ಲ ಕಾರುಗಳು ಶೋಪೀಸ್ ಆಗೋ ತರ ಕಾಣ್ತವೆ. ಅಷ್ಟು ಟ್ರಾಫಿಕ್ ಜಾಮ್ ಆಗ್ತಿದೆ ಬೆಂಗಳೂರಿನಲ್ಲಿ. ಅದಕ್ಕೆ ಮೆಟ್ರೋ ಕಾಮಗಾರಿ ಮಾಡಿ ಜನಗಳು ಮಾಸ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಮಾಡ್ತಾರೆ. ಹಂಗೆ ಸಾರ್ವಜನಿಕರ ಹಣ ರಕ್ಷಣೆ ಮಾಡಲಿಕ್ಕೆ ಫಸ್ಟ್ ಪ್ರಿವೆಂಟಿವ್ ಅವೇರ್ನೆಸ್ ಮಾಡಬೇಕು. ನೀವು ಸಾರ್ವಜನಿಕ ಬ್ಯಾಂಕ್ಗಳಲ್ಲಿ ಮಾತ್ರ ವ್ಯವಹರಿಸಿ, ಯಾವುದೇ ಕೋಆಪರೇಟಿವ್ ಬ್ಯಾಂಕು ಚೀಟಿಂಗ್ ಅದು ಇದು ಸೌಹಾರ್ದ, ಈ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಚೀಟಿ ಹಣ. ಮೇಡಮ್, ಈಗ ಬೆಂಗಳೂರಿನಲ್ಲಿ ದಿಸಕ್ಕೊಂದು ಚೀಟಿ ಪ್ರಕರಣ ಚೀಟಿ ದಿಸಕ್ಕೊಂದು ಪ್ರಕರಣ ಆಗ್ತದೆ. ಬೆಂಗಳೂರಲ್ಲಿ 2 ಕೋಟಿ ಜನಸಂಖ್ಯೆ ಇದೆ, ನಮ್ಗೆ ಗೊತ್ತಿಲ್ಲದೆ ಪ್ರಕರಣ ಆಗ್ತಿರ್ತದೆ. ಅದು ಯಾವ ಬೆಳಕು ಬರ್ತದೆ? ನಿಮ್ಮಂತ ಮಾಧ್ಯಮದವರು ಪೊಲೀಸರು ಕೇಸ್ ಹಾಕಿದಾಗ, ಇಂಥ ಹೋರಾಟಗಾರರು ಹೋಗಿ ಗಲಾಟೆ ಮಾಡಿದಾಗ ಅವ್ರನ್ನ ಕೇಸ್ ಮಾಡ್ತೀರಾ ನೀವು. ಆದ್ರೆ ಆ ಚೀಟಿಂಗ್ ಮಾಡೋರಿಗೆ ಏನು ಕ್ರಮ ಜರುಗಿಸ್ತಾರೆ? ಮೇಡಮ್, ಇದಕ್ಕೆ ನಮ್ಮಲ್ಲಿ ಯಾವಾಗ ಇದು ತಾಂತ್ರಿಕ ಕೈಗಾರಿಕಾ ಕಮಿಷನರ್ ಜೊತೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ನಿರ್ದಿಷ್ಟ ಪಾತ್ರ ಇದೆ. ಜೊತೆಗೆ ಅವ್ರೆಲ್ಲರೂ ಸಿಕ್ಕಿದ ಮೇಲೆ ನಾವು ಟ್ಯಾಲಿ ಮಾಡ್ತೀವಿ ಮತ್ತು ಪೊಲೀಸ್ ಕಸ್ಟಡಿ ತಗೊಂಡು ಅವ್ರಿಗೆ ಇನ್ನೂ ಇಂಟ್ರೋಗೇಷನ್ ಮಾಡಬೇಕಾಗಿದೆ. ಸದ್ಯಕ್ಕೆ ಅವ್ರದ್ದು ಇಂಪಾರ್ಟೆಂಟ್ ಪಾತ್ರ ಇದೆ ಈ ಪೂರ್ತಿ ಪ್ರಕರಣದಲ್ಲಿ, ಅದಕ್ಕೆ ನಾವು ಅರೆಸ್ಟ್ ಮಾಡಿದ್ದೇವೆ. ಯಾವ್ಯಾವ ರಾಜ್ಯದಲ್ಲಿ ಕಾರ್ಯಾಚರಣೆ ನಡೀತು ಮತ್ತು ಎಷ್ಟು ಸಿಬ್ಬಂದಿ ಇದರಲ್ಲಿ ಕೆಲಸ ಮಾಡಿದ್ರು? ಯಾಕಂತಂದರೆ ತುಂಬ ಟಫ್ ಜಾಬ್ ಸರ್, ಇದು ತುಂಬ ಪ್ರೆಷರ್ ಕೂಡ ಇತ್ತು ನಮಗೆ. ಯಾವ ರೀತಿ ಕಾರ್ಯಾಚರಣೆ ಆಯಿತು ಅಂತ? ಕಾರ್ಯಾಚರಣೆ ಈಗ ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ, ತೆಲಂಗಾಣ, ಗೋವಾ ಅಲ್ಲಿ ನಮ್ಮ ಟೀಮ್ಸ್ ಅವ್ರು ಹೋಗಿದ್ದು. ನಾನು ಈಗಲೇ ಆಲ್ರೆಡಿ ಹೇಳಿದೆ, 11 ಟೀಮ್ಸ್ ನಾವು ಅಲ್ಲಿ ಕಳಿಸ್ತೀವಿ. ಟೋಟಲ್ 200ಕ್ಕಿಂತ ಜಾಸ್ತಿ ಜನಕ್ಕೆ ನಾವು ನಮ್ಮ ಸಿಬ್ಬಂದಿ ಅಧಿಕಾರಿಯವರು ಹಗಲು ರಾತ್ರಿ ಕೆಲಸ ಮಾಡಿ 50 ತಾಸು ಒಳಗೆ ಇದು ಪ್ರಕರಣ ಡಿಟೆಕ್ಟ್ ಮಾಡಿದ್ದಾರೆ. ಸರ್, ಇನ್ನೂ ಗೊತ್ತಾಗಿದೆಯಾ ಮತ್ತು ಎಲ್ಲಿದೆ ಮತ್ತು ಆರೋಪಿಗಳ ಪತ್ತೆ ಬಗ್ಗೆ ಯಾವುದೇ ರೀತಿ ಕಾರ್ಯಾಚರಣೆ ನಡೀತಾ ಇದೆ ಸರ್? ಖಂಡಿತ ಒಂದು ಹಂತಕ್ಕೆ ನಾವು ಬಂತಂದಾದ್ಮೇಲೆ ನ್ಯಾಚುರಲಿ ನಮ್ಮದು ಎಲ್ಲ ಕೆಲಸ ಸುಲಭ ಆಗಿದೆ. ಆದರೂ ಅವರು ಪೊಲೀಸ್ಗೆ ಭಯಪಟ್ಟು ಅವ್ರು ಓಡೋಗ್ತಾ ಇದ್ದಾರೆ. ಅದಕ್ಕೆ ನಾವು ಅವ್ರಿಗೆ ಬೆನ್ನೆತ್ತಿ ಅವ್ರಿಗೆ ಕೂಡ ಅರೆಸ್ಟ್ ಮಾಡ್ತೀವಿ. ಸರ್, ಇಂತಹ ಪ್ರಕರಣದಲ್ಲಿ ಪೊಲೀಸ್ ಒಬ್ಬ ಭಾಗಿಯಾಗಿರುವಂಥದ್ದು ಅದು ತುಂಬ ಪೊಲೀಸ್ ಇಲಾಖೆಗೂ ಕೂಡ ಸ್ವಲ್ಪ ಮುಜುಗರ ತರುವಂಥದ್ದು. ಇಂಥವ್ರ ಬಗ್ಗೆ ಏನು ಮುಂದಿನ ದಿನಮಾನಗಳಲ್ಲಿ ಇಂಥವ್ರು ಏನಾದ್ರು ಇನ್ವಾಲ್ವ್ಮೆಂಟ್ ಕಂಡು ಬಂದ ಸಂದರ್ಭದಲ್ಲಿ ಏನು ಕ್ರಮ ಆಗುತ್ತೆ ಅಂತ? ಪೊಲೀಸ್ ಇಲಾಖೆ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಒಬ್ಬ ಇಬ್ಬರು ಈ ಥರ ತಪ್ಪು ಮಾಡಿದರೆ ಅವ್ರ ಬಗ್ಗೆ ಕೆಲಸ ನಾವು ಖಂಡಿತ ಆ್ಯಕ್ಷನ್ ತೊಗೊಳ್ತೀವಿ. ಇದು ಆ್ಯಕ್ಷನ್ ಮಾತ್ರ ಅಲ್ಲ, ಇದರಲ್ಲಿ ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಆಗಿದೆ, ಅರೆಸ್ಟ್ ಆಗಿದ್ದಾರೆ ಮತ್ತು ಅವ್ರು ಡಿಸಿಪ್ಲಿನರಿ ಆ್ಯಕ್ಷನ್ ಕೂಡ ತೊಗೊಳ್ತೀವಿ ನಾವು. ಇದಾಗಿತ್ತು ಸಿಮಂತ್ ಕುಮಾರ್ ಸಿಂಗ್ ಅವರ ಮಾತು. ಯಾರೇ ತಪ್ಪು ಮಾಡಿದ್ರೂ ಕೂಡ ಅವರನ್ನು ನಾವು ಅರೆಸ್ಟ್ ಮಾಡ್ತೇವೆ ಮತ್ತು ಕಾನೂನು ಕ್ರಮವನ್ನು ತೆಗೆದುಕೊಳ್ತೇವೆ. ಒಟ್ಟಾರೆಯಾಗಿ ಅವರ ಸಿಬ್ಬಂದಿ ಕೂಡ ಅತ್ಯುತ್ತಮವಾದ ಕೆಲಸವನ್ನು ಮಾಡಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಇನ್ನುಳಿದಂತಹ ಆರೋಪಿಗಳೇನಿದ್ದಾರೆ ಅವರನ್ನು ಬಂಧಿಸುವಂಥದ್ದು ಮತ್ತು ಉಳಿದ ಹಣವನ್ನು ರಿಕವರಿ ಮಾಡುವಂತಹ ನಿಟ್ಟಿನಲ್ಲಿ ನಮ್ಮ ತಂಡ ಕಾರ್ಯಾಚರಣೆಯಲ್ಲಿ ತೊಡಗಿದೆ ಅನ್ನೋ ಒಂದು ಮಾತುಗಳನ್ನು ಕೂಡ ಅವರು ಹೇಳಿರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ನಿಂಗಪ್ಪ ಗುಡಿಗೆರೆ ಜೊತೆ ವಿಶ್ವನಾಥ್ ಎನ್ ಹರಿಹರಾಜ್, ಕನ್ನಡ ನ್ಯೂಸ್. ಸೊಸೈಟಿ ಯಾವುದು? ಸಂಯುಕ್ತ. ಎಸ್, ಒಂದ್ ಕಡೆ ಜನರಿಗೆ ಮನೆಯಲ್ಲಿ ಚಿನ್ನ ಇಟ್ಕೊಂಡ್ರು ಕಷ್ಟ, ಜೊತೆಗೆ ಬ್ಯಾಂಕ್ನಲ್ಲಿ ಲಾಕರಲ್ಲಿ ಸೇಫ್ ಆಗಿ ಹಣ ಅಥವಾ ಚಿನ್ನವನ್ನು ಇಟ್ಟರು ಕೂಡ ಕಷ್ಟ ಎನ್ನುವಂಥ ಸಿಚುವೇಶನ್ ಬರ್ತಾ ಇದೆ. ಹಾಗಾದ್ರೆ ಜನರು ಯಾರನ್ನ ನಂಬಬೇಕು, ಯಾವ ರೀತಿ ಇವರು ಮುನ್ನೆಚ್ಚರಿಕೆಯನ್ನು ವಹಿಸಬೇಕು, ಈ ಬಗ್ಗೆ ಮಾತಾಡೋಣ. ಎಸ್, ಬಸವರಾಜ್ ಸರ್, ನಾನು ಆಗ್ಲೇ ಹೇಳ್ದಂಗೆ ಈಗ ಮನೆಯಲ್ಲಿ ದುಡ್ಡು ಇಟ್ಕೊಂಡ್ರು ಕಷ್ಟ, ಬ್ಯಾಂಕಲ್ಲಿ ಇಟ್ಟರು ಕಷ್ಟ. ಸೊ ಜನರು ಏನ್ ಮಾಡ್ಬೇಕು ಅಂತ? ಸೇಫ್ಟಿನೇ ಇಲ್ಲ ನಮ್ಮ ಕರ್ನಾಟಕದಲ್ಲಿ. ಎಲ್ಲಿ ದುಡ್ಡು ಇಟ್ಟರೆ ಸೇಫ್ಟಿ ಇಲ್ಲ. ಇಂಡಿಯಾದಲ್ಲಿ, ಕರ್ನಾಟಕದಲ್ಲಿ ಅಲ್ಲ, ಆದಷ್ಟು ಕರ್ನಾಟಕನೇ ಮಾತಾಡ್ತಾರೆ ಕನ್ನಡದವರು. ಏನಂತಂದ್ರೆ ದುಡ್ಡು ಬ್ಯಾಂಕಲ್ಲಿ ಯಾರು ನಂಬಕ್ ಆಗ್ತಲ್ಲ. ಇವತ್ತ ಬ್ಯಾಂಕಲ್ಲಿ ನೋಡಿದ್ರೆ ಬಡವ್ರು ರೈತರ ದುಡ್ಡುಗಳು, ಜಮೀನು ದುಡ್ಡು, ಮಾರೋ ದುಡ್ಡು ಬ್ಯಾಂಕಲ್ಲಿ ಇಟ್ರೆ ಅದು ಯಾರಿಗೋ ಈ ಕ್ಲಬ್ನವ್ರಿಗೆ, ಲೈಬಾಂಡವ್ರಿಗೆ, ಈ ದೊಡ್ಡ ದೊಡ್ಡ ಚೀಟ್ ಮಾಡೋರಿಗೆ ಅಂಥವ್ರು ಲೋನ್ಗಳು ಕೊಡ್ತಾರೆ. ಯಾವುದೋ ಒಂದು 130 ಕೋಟಿ ಗುಳುಮಾಗಿದೆ ಒಂದು ಬ್ಯಾಂಕಲ್ಲಿ. ಯಾರೊಬ್ಬ ಬಡವ ರೈತ ಕನ್ನಡಿಗ ಒಬ್ಬ 25 ಲಕ್ಷ ಲೋನ್ ತೊಗೊಂಡಿರ್ತಾರೆ ಮನೆ, ಅವ್ನ ಮನೆ ಮುತ್ಕಾಲ್ ಹಾಕ್ತಾರೆ. 130 ಕೋಟಿ ಕಳ್ತನ ಆಗಿದೆ. ಅದನ್ನ ಅವ್ರ ಮೇಲೆ ಆಕ್ಷನ್ ತಗೋಲ್ಲ. ಇವತ್ತು ಜನನೇ ಇವಾಗ ಸರ್ಕಾರದಿಂದ ಬ್ಯಾಂಕ್ಗಳಿಗೆ ಸರಿಯಾಗಿ ಭದ್ರತೆ ಕೊಡಬೇಕು. ಯಾಕಂದ್ರೆ ಎಲ್ಲಿ ಇಟ್ಟರೆ ಸೇಫ್ಟಿ ಸರ್ಕಾರ ಹೇಳ್ಬೇಕು. 100 ಕೋಟಿ ರೂಪಾಯಿ ಇವತ್ತು ಜನ ಕಷ್ಟಪಟ್ಟು ದುಡ್ದಿರ್ತಾರೆ. ದುಡ್ಡುಗಳು ಈ ತರ ರಾಬರಿಗಳಾದ್ರೆ, ಈ ತರ ಕಳ್ತನಗಳಾದ್ರೆ ಎಲ್ಲಿ ಹೋಗೋದು ಹೇಳಿ? ಈಗ ಒಂದು ಸರ್ಕಾರಿ ಕೆಲಸ ಸಿಗ್ಬೇಕಾದ್ರೆ ಎಷ್ಟು ಕಷ್ಟ ಇದೆ. ಪೊಲೀಸ್ ಇದೆ ಪಾಪ, ಅವ್ರ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ಓದಿಸಿರ್ತಾರೆ. ಇವತ್ತು ಅವ್ರ ಕುಟುಂಬ ಜೀವನ ಏನಾಗಬೇಕು?
ಕಳ್ತನ ಮಾಡೋಲ್ಲ ಅವನು, ಅದೇ ಮಾಡಿದ್ರೆ ಆ ದುಡ್ಡು ಅವ್ರು ತಿಂತಾರೆ. ಅಲ್ಲ ತಿನ್ನೋದ್ರಲ್ಲ, ರೈತರು ಪಾಪ ಕಷ್ಟಪಟ್ಟು ಓದಿಸಿರ್ತಾರೆ. ಈ ತರ ಆದ್ರೆ ಅಡ್ಡದಾರಿಗೆ ಹೋಗ್ಬಿಟ್ರೆ ಏನ್ ಸಾಮಾನ್ಯ ಜನದ ಗತಿ ಹೆಂಗೆ? ಹೌದು. ಸರ್ಕಾರಿ ಕೆಲಸ ಸಿಗೋದೇ ಕಷ್ಟ. ಪೊಲೀಸ್ ಅಧಿಕಾರಿಗಳಿಂತ ಪೊಲೀಸರ ಮೇಲೆ ಕಣ್ಣಿಡ್ಬೇಕು, ಜಾಗೃತಿ. ಯಾಕಂದ್ರೆ ಪದೇ ಪದೇ ಈ ತರ ಆಗ್ಬಾರ್ದು. ಯಾಕಂದ್ರೆ ಕರ್ನಾಟಕ ಒಂದು ಕೆಟ್ಟ ಹೆಸರು ಇದು. ಹೌದು ಹೌದು. ಪೊಲೀಸ್ ಆಫೀಸರ್ಗಳು ಅಷ್ಟೇ, ಯಾರೇ ಒಬ್ಬ SP ಡ್ಯೂಟಿ ಮಾಡೋರಾಗ್ಬೋದು, ಕ್ರೈಮ್ ಆಗಿರ್ಬೋದು, ಅವ್ರ ಡ್ಯೂಟಿ ಏನ್ ಮಾಡ್ತಾನೆ, ಏನು ಅವ್ರ ಮೇಲೆ ಅದನ್ನ ಕಣ್ಣಿಡ್ಬೇಕು ಹಿಂಗ. ಯಾಕಂದ್ರೆ ಸಾಕಷ್ಟು ಈಗ ಏರಿಯಾನ ಅಂತ ಏರಿಯಾ ಅದು. ಹೌದು ಹೌದು. ಆ ಏರಿಯಾದಲ್ಲಿ ಸಾಕಷ್ಟು ಜನ ಈ ತರ ದರೋಡೆಗಳು ಮಾಡೋರು ಬಹಳಷ್ಟು ಜನ ಇದ್ದಾರೆ. ಇದ್ರ ಬಗ್ಗೆ ಸರ್ಕಾರ ಕ್ರಮ ತಗೋಬೇಕು. ಮತ್ತೆ ಬ್ಯಾಂಕ್ ಸಾರ್ ಹೇಳಿದಂಗೆ ಈ ಬ್ಯಾಂಕ್ ಹಣ ಹೋದ ಸಂದರ್ಭದಲ್ಲಿ, ಜಾಸ್ತಿ ಹಣ ಹೋದ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳನ್ನ ಹಾಕೊಂಡು ಸೇಫ್ಟಿ ಮಾಡಬೇಕು. ಹೌದು ಹೌದು. ಎಸ್ ಸರ್, ಎಸ್. ಇನ್ನು ಮಾಲ್ಗತಿ ಸರ್, ಈ ರೀತಿಯಾದಂತಹ ಪ್ರಕರಣಗಳಲ್ಲಿ ರೋಲ್ ಆಫ್ ಗವರ್ಮೆಂಟ್ ಏನು ಅಂತ ಅನ್ಸುತ್ತೆ ನಿಮ್ಮ ಪ್ರಕಾರ ಕೊನೆಯದಾಗಿ? ಇಲ್ಲ, ಸರ್ಕಾರದ್ದೇನು ಅವ್ರದ್ದೇನು ಬೇಗ ಕೇಸ್ ಡಿಸ್ಪೋಸಲ್ ಆಗುವಂಗೆ ನೋಡ್ಕೋಬೇಕು. ಕಾನೂನನ್ನು ಸ್ವಲ್ಪ ಬದಲಾವಣೆ ಮಾಡಬೇಕು, ಬದಲಾವಣೆ ಮಾಡಿ ಶಿಕ್ಷೆ ಆಗುವಂಗೆ ನೋಡ್ಕೋಬೇಕು. ಮತ್ತೆ ಇನ್ನೊಂದೇನಿದೆ, ಇದೇ ಕೇಸಿನ ಉದಾಹರಣೆ ತಗೋಣ. ಈ ಒಬ್ಬ ಪ್ಲಾನ್ ಮಾಡಲಿಕ್ಕೆ, ಈ ತನ ಕಳ್ಳತನ ದರೋಡೆ ಮಾಡಲಿಕ್ಕೆ ಅವರು ತಿಂಗಳುಗಟ್ಟಲೆ ಟೈಮ್ ತಗೊಂಡು ಪ್ಲಾನ್ ಮಾಡಿರ್ತಾರೆ. ಬಟ್ ನಮ್ಮ ಪೊಲೀಸರು ಒಂದು 50 ಗಂಟೆಯಲ್ಲಿನೇ ಅದನ್ನ ನಾವು ಹಿಡಿದಿದ್ದಾರೆ. ಅವನು ತಿಂಗಳುಗಟ್ಟಲೆ ತಗೊಂಡು ಪ್ಲಾನ್ ಮಾಡಿರ್ತಾನೆ. ಬಟ್ ತಕ್ಷಣ ನಾವು ಹಿಡಿದೀವಲ್ಲ, ಅದು ಅಪ್ರಿಷಿಯೇಟ್ ಮಾಡಬೇಕು. ಅಪ್ರಿಷಿಯೇಟ್ ಮಾಡಬೇಕು. ಜೊತೆಗೆ ನಮ್ಮ ಕರ್ನಾಟಕಕ್ಕೆ ಒಳ್ಳೆ ಹೆಸರಿದೆ ಪೊಲೀಸರಿಗೆ. ಇವನ್ ಬಾಂಬೆ ಹೈಕೋರ್ಟ್ ಸಹ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಹಿಡ್ಕೊಂಡ್ ಬರ್ತಾರೆ, ಹಿಡ್ಕೊಂಡ್ ಬರ್ತೀವಿ. ಸೊ ಒಳ್ಳೆ ಹೆಸರಿದೆ. ಅವನೊಬ್ಬ ಪೊಲೀಸ್ ಮಾಡಿದ್ರಿಂದ ಕೆಟ್ಟ ಹೆಸರು ಅಂತ ಅದು ಸ್ವಲ್ಪ ನೋವು ಅನಿಸ್ತದೆ. ಆದ್ರೆ ಒಳ್ಳೆ ಹೆಸರಿದೆ, ಒಳ್ಳೆ ಅಧಿಕಾರಿಗಳಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಸಾರ್ವಜನಿಕರ ಸಹಕಾರ ಕೊಡಬೇಕು. ಎಲ್ಲರ ಸಹಕಾರ ಇದ್ರೆ ಇಂಥ ಅಪರಾಧಗಳನ್ನ ಪ್ರಿವೆಂಟ್ ಮಾಡಬಹುದು. ಸರ್, ಇನ್ನು ಮೂರ್ತಿ ಸರ್, ಜನರು ಹೇಗೆ ಇದರಿಂದ ಸೇಫ್ ಆಗಿರ್ಬೇಕು ಅಂತ ಕೊನೆಯದಾಗಿ ನೀವು ಹೇಳಿ ಮೇಡಮ್. ನೋಡಿ, ಆದಷ್ಟು ಸೆಲ್ಫ್ ಡಿಫೆನ್ಸ್, ಸೆಲ್ಫ್ ವಿಜಿಲೆನ್ಸ್ ಅದು ಕಂಪಲ್ಸರಿ. ಯಾಕೆ ನಾವು ನಮ್ಗೆ ಆದಷ್ಟು ಥಿಂಕ್ ಮಾಡಿ, ಯೋಚನೆ ಮಾಡಿ ಹಣ ತೊಡಗಿಸ್ಬೇಕು. ಹಣ ಸೇಫ್ಟಿ ಇದನ್ನ ನಾವು ಅವಾಗ ಅವೇನ ನೋಡ್ಕೋಬೇಕು. ಆಮೇಲೆ ವಿಜಿಲ್ ಅಂದ್ರೆ ನೋಡಿ, ನಮ್ಮ ಈ ಕಂಪ್ಲೇಂಟು ಆ CMS ಅನ್ನೋ ಕಂಪನಿ 2 ಅವರ್ ಬಿಟ್ಟು ಲೇಟಾಗಿ ಕಂಪ್ಲೇಂಟ್ ಕೊಟ್ಟಿದೆ ಅಂದ್ರೆ ಯಾರಿಗೂ ಅನುಮಾನ ಬರೋದಿಲ್ಲ. ಈಗ ನಮ್ಮಲ್ಲಿ ಒಂದ್ಸಲಿ ಯಾರೋ ರೋಡ್ ಕಾಲ್ ಟಚ್ ಆದ್ರೆ ಅಂತ ಕಿಚ್ತಾರೆ, ಸರ್ ಜನ ಸೇರ್ಕೊಂತಾರೆ. ಆವಾಗ 112 ಫೋನ್ ಮಾಡ್ತಾರೆ, ಪೊಲೀಸ್ ಬಂದು ಯಾಕಪ್ಪ ಹಿಂಗೆ ಮಾಡ್ತೀರಾ ಅಂತ ಪೊಲೀಸರು ಅಸಹಾಯಕರಾಗ್ತಾರೆ. ಇಲ್ಲಿ 7-8 ಕೋಟಿ ಹಣ ಕಳ್ತನ ಆಗಿದೆ. ಕಳ್ತನ ಅಲ್ಲ, ದರೋಡೆ ಆಗಿದೆ. ಕಳ್ತನ ಅಂದ್ರೆ ಕಣ್ಣು ಕಾಣ್ದಿರ ಆಗೋದು, ದರೋಡೆ ಅಂದ್ರೆ ಕಣ್ಣು ಮುಂದೆ ಆಗುತ್ತಕ್ಕಂಥ ದರೋಡೆ ಆಗಿದೆ. ಅದು ಆ ಸಿಬ್ಬಂದಿಗಳು ಇದ್ದಾರೆ. ಆಮೇಲೆ 112 ಯಾಕೆ ಎಷ್ಟೊತ್ತಿಗೆ ಫೋನ್ ಮಾಡಿದ್ರಿ? 112 ಫೋನ್ ಮಾಡ್ಯಾರ ನೀವು? ಯಾಕೆಂದ್ರೆ ನಿಮ್ಮಲ್ಲಿ ಏನೋ ನಿಮ್ಮ ಸಾರ್ವಜನಿಕರನ್ನ ಮೋಸ ಮಾಡಬೇಕು ಅಂತ ಆ CMS ಕಂಪ್ನಿ ಮೋಸ ಆಗಿದೆ. ದಯಮಾಡಿ ನಾನು ಇನ್ನೊಂದು ಸರ್ಕಾರಕ್ಕೆ ಮನವಿ ಕೊಡ್ತೀನಿ, ಆ CMS ಕಂಪ್ನಿ ಇದುವರೆಗೂ ಪ್ರಕರಣಗಳು ತಗ್ಸಿ ಅಲ್ಲಿ ಮಾಜಿ ಸಿಬ್ಬಂದಿಗಳೇ ಭಾಗಿಯಾಗಿದ್ದಾರೆ. ಆ ಕಂಪ್ನಿ ದಯವಿಟ್ಟು ರದ್ದು ಮಾಡಿ ಬೇರೆಯವರು ಕೊಡಿ ಕಾಂಟ್ರಾಕ್ಟ್. ಇಂಥ ಸಾರ್ವಜನಿಕರನ್ನ ಕೊಡ್ಬೇಕಾದ್ರೆ CC ಕ್ಯಾಮೆರಾ ತೆಗೆದಿಲ್ಲ, 2 ಕಡೆ ತೆಗ್ದಿಲ್ಲ. ಅಲ್ಲ, ಯಾರೋ ಶೋ ಮಾಡಕ್ಕೆ, ಈ ಕಾಲದಲ್ಲಿ ಶೋ ಮಾಡಕ್ ಕಾರಲ್ಲಿ CCTV ಹಾಕೊಂಡು ಕ್ಯಾಮ್ರಾ ಹಾಕೊಂಡು, ಇದು 7 ಕೋಟಿ CC ಕ್ಯಾಮ್ರಾ ಇಲ್ಲ. ಹೌದು. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಡಿಸ್ಕಷನ್ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ನೋಡಿದ್ರಲ್ವಾ, ಇತ್ತೀಚಿನ ದಿನಗಳಲ್ಲಿ ಈ ರೀತಿ ಕ್ರೈಮ್ಗಳು, ರಾಬರಿಗಳು ಎಲ್ಲವೂ ಕೂಡ ಹೆಚ್ಚಾಗ್ತಾ ಇದೆ. ಅಂದ್ರೆ ನಮ್ಮ ಕಾನೂನು ಸುವ್ಯವಸ್ಥೆ ಎತ್ತ ಸಾಗ್ತಾ ಇದೆ ಎನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಇನ್ನಾದ್ರೂ ಸರ್ಕಾರ ಇದರ ಕಡೆ ನಿರ್ಲಕ್ಷ್ಯ ತೋರದೆ ಲಕ್ಷ್ಯ ವಹಿಸಬೇಕು ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.